ಇವತ್ತು ನಮ್ಗೊಬ್ರು ಏನಂದ್ರು ಅಂತಂದ್ರೆ, ಅಲ್ರಿ ಮತ್ತೆ ನೀವು ಹಿಂದೊಮ್ಮೆ ಮ್ಯಾಕ್ಸ್ ಮುಲ್ಲ ಆ ಭಗವದ್ಗೀತಾ ತೆಗೆದು ನೋಡಿದ ಕೂಡಲೇ ಯಾನುಷ ಸರ್ವಭೂತಾನಾಂ ಶ್ಲೋಕ ಹೇಳಿದ್ದಲ್ಲ. ನಾನು ಬರೋಬ್ಬರಿ ಅದ. ಅವನು ಭಗವದ್ಗೀತಾ ತೆಗೆದ ಕೂಡಲೇ 3 ಶ್ಲೋಕ ನೋಡಿದ. ಅವನಿಗೆ ಎಷ್ಟು ಸಂತೋಷ ಆಯಿತು ಅಂತಂದ್ರೆ ಭಗವದ್ಗೀತಾ ತಲೆ ಮೇಲೆ ಇಟ್ಕೊಂಡು ಕುಡಿಲಿಕ್ಕೆ ಹತ್ತ. ಜೀವನ ಜಿಜ್ಞಾಸ ಹೆಂಗಿರ್ತದ ನೋಡ್ರಿ. ನಾವು ಸಾಕಷ್ಟು ಗ್ರಂಥಗಳನ್ನು ಓದ್ತೀವಿ, ಶಾಸ್ತ್ರಗಳನ್ನು ಓದ್ತೀವಿ, ಆದ್ರೆ ನಮಗೆ ನಿಜವಾಗಿಯೂ ಜೀವನ ಜಿಜ್ಞಾಸ ಇಲ್ಲ. ಯಾವ ವಿಚಾರದೊಳಗಿಂದ ನಮ್ಮ ಜೀವನದ ಪ್ರಶ್ನೆ ಬಗೆಹರಿತಾವ ಅನ್ನುವಂಥದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಮ ಕಡೆ. ನಾನೇನು ಹೇಳಿದೆ ಅವರಿಗೆ, ನಮಗೇನು ಅವರೇನು ಪ್ರಮಾಣ ಅಲ್ಲ ಅಂತ ಹೇಳಿ, ಸುಮ್ಮನೆ ಹಂಗೆ ಸಂದರ್ಭಾನುಸಾರ ಹೇಳಿದ್ದಷ್ಟೇ. ಒಂದ್ಸಲ ರಮಣ ಮಹರ್ಷಿಗಳು ಅವ್ರ ಶಿಷ್ಯರು ಕಾವ್ಯಕಂಠ ಗಣಪತಿ ಮುನಿ ಅಂತಿದ್ರು. ಕಾವ್ಯಕಂಠ ಗಣಪತಿ ಮುನಿ ಅಂತ ಕೆಲವು ಆಶು ಕವಿ ಅಂತಿರ್ತಾರೆ ನೋಡ್ರಿ. ಆಗಿಂದಾಗ ಶ್ಲೋಕಗಳನ್ನು ಮಾಡಿ ಹೇಳ್ತಿರ್ತಾರೆ. ಹೆಂಗೋ ಹಂಗ ಅವರು ಕಾವ್ಯಕಂಠ ಗಣಪತಿ ಮುನಿ. ಅವ್ರ ಜೊತೆ ಮಾತಾಡ್ತಾ ಕೂತಾಗ ರಮಣ ಮಹರ್ಷಿಗಳ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನು ಅವರು ಓದಿ ಹೇಳ್ತಾ ಇದ್ರು, ರಮಣ ಗೀತಾ ಅಂತ. ಅದರೊಳಗೆ ಅವ್ರು ತಮ್ಮ ಅನುಭವ ಬರೆದಿದ್ದಾರೆ. ಹೇಳ್ತಾ ಅವರು ಏನಂದ್ರು, ಭಗವನ್ ಆಚಾರ್ಯರು ಸಹಿತ ತಮ್ಮ ಭಾಷ್ಯಗಳಲ್ಲಿ ಇದೇ ಒಂದು ವಿಚಾರವನ್ನು ವ್ಯಕ್ತ ಮಾಡಿದ್ದಾರೆ. ರಮಣ ಮಹರ್ಷಿ ಹೇಳಿದ್ರು, ಅದು ನನಗೆ ಗೊತ್ತಿಲ್ಲ ಅಂತ, ನಾ ಅದನ್ನು ಓದಿಲ್ಲ. ಆದ್ರೆ ನಾ ಈಗೇನು ಹೇಳಿಕ್ ಹತ್ತೀನೋ ಅದು ಹಂಗ ಆ ಭಾಷೆಯಲ್ಲಿ ಇದ್ರ ಅದು ಬರೋಬ್ಬರಿ, ಇದಿದ್ರೆ ತಪ್ಪು ಅಂತ ಹೇಳಿ. ಎಷ್ಟೇ ಅನುಭವದ ಒಂದು ಗಾಢತೆ ನೋಡಿ, ಸ್ವಾನುಭವ ಅಂತಾರೆ. ಬುದ್ಧಿಯಿಂದ ಬರುವ ಅನುಭವ ಖರೆ ಅಲ್ವೇ, ಮತ್ತು ದೇಹ ಭಾವದಿಂದ ಮಾಡೋ ವಿಚಾರನೂ ಖರೆ ಅಲ್ಲ, ನಮ್ಮ ನಿರ್ಣಯನೂ ಖರೆ ಅಲ್ಲ. ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್ ಅಂತೆ. ಸತ್ಪುರುಷರ ದೃಷ್ಟಿಯಿಂದ ಜೀವನವನ್ನು ನೋಡ್ಲಿಕ್ಕೆ ಬರಬೇಕು. ಸತ್ಪುರುಷರಿಗೆ ಏನು ಖರೆ ಅನ್ನಿಸ್ತದನೋ ಅದು ಖರೆ, ಏನು ಸುಳ್ಳು ಅನ್ನಿಸ್ತದನೋ ಅದು ಸುಳ್ಳು ಅಂತ ಯಾರು ತಮ್ಮ ಮನಸ್ಸಿನಾಗ ನಿರ್ಣಯ ಮಾಡಿಕೊಂಡಿರ್ತಾರೋ ಅಥವಾ ಖಾತ್ರಿ ನಿಶ್ಚಯ ಮಾಡಿಕೊಂಡಿರ್ತಾರೋ ಅವ್ರಿಗೆ ಸಮಾಧಾನ ಆಗ್ತದೆ. ಸುಮ್ಮನೆ ನಾವು ಅವ್ರ ಬುದ್ಧಿ ಮುಂದೆ ನಮ್ಮ ಬುದ್ಧಿ ಓಡಿಸ್ಲಿಕ್ಕೆ ಹೋಗ್ಬಾರ್ದು. ನಾನು ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂತಂದ್ರೆ, ನಮಗೆ ಅವ್ರದ್ದೇನು ಪ್ರಮಾಣ ಅಲ್ಲ. ನಮಗೆ ವೇದಗಳ ಪ್ರಮಾಣ, ಉಪನಿಷತ್ತುಗಳ ಪ್ರಮಾಣ, ಶಾಸ್ತ್ರಗಳ ಪ್ರಮಾಣ, ಋಷಿ ಮುನಿಗಳ ಪ್ರಮಾಣ, ಸಾಧು ಸಂತರು ನಮಗೆ ಪ್ರಮಾಣ. ಆದ್ರೂ ಸಂದರ್ಭಾನುಸಾರ ಹೇಳಿದೆ. ಅವನಿಗೆ 3 ಶ್ಲೋಕ ನೋಡಿದೆ. ತೆಗೆದುಕೊಳ್ಳಿ ನೋಡಿದ್ದು, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಸಮಗ್ರ ಮನುಷ್ಯ ಜೀವನವನ್ನ ಆಮೂಲಾಗ್ರವಾಗಿ ಅರ್ಥಾತ್ ವಿವೇಚನೆ ಮಾಡಿರ್ತಕ್ಕಂಥ ಶ್ಲೋಕ ಯಾವುದು ಅಂದ್ರೆ ಇದು. ನಾ ಹೇಳಿದೆ, ಇದು ಅನುಭವದ ಶ್ಲೋಕ ಅಂತ. ನಮಗೆ ಬರಬೇಕಾಗಿರ್ತಕ್ಕಂಥ ಅನುಭವ ಹಿಂಗಿರ್ಬೇಕು. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ. ಪ್ರಾಣಿ ಮಾತ್ರಗಳಿಗೆ ಯಾವ್ದು ರಾತ್ರಿಗತೆ ಅನಿಸ್ತದನೋ ಅದರೊಳಗೆ ಅವನು ಜಾಗೃತ ಇರ್ತಾನೆ. ನಮ್ಗೆ ಯಾವ್ದು ರಾತ್ರಿಗತೆ ಅನಿಸ್ತದ ಅಂತಂದ್ರೆ ಪರಮಾತ್ಮನ ಅನುಭವ ನಮಗೆ ರಾತ್ರಿಗತೆ ಅದ. ಭಗವಂತನ ಅನುಭವ ನಮಗೆಲ್ಲ ಕತ್ಲು ಗಣಿ. ಭಗವಂತನ ಅನುಭವದ ಒಂದು ದಿಶೆಯಲ್ಲಿ
ನಮಗೆಲ್ಲ ಕತ್ಲಿ ಗವಿ ಅದು, ಗಾಢಾಂಧಕಾರದ ಏನೇನು ಅನುಭವ ಇಲ್ಲ. ಭಗವಂತ ಇದ್ದಾನ, ಅವನ ಹೃದಯದಲ್ಲೇ ಇದ್ದಾನೆ, ನಮ್ಮ ಸ್ವರೂಪವೇ ಆಗಿದ್ದಾನೆ ಅನ್ನುವಂಥದ್ದು ನಮಗೆಲ್ಲೇ ಅನುಭವ. ಅರ್ಥಾತ್ ಇರೋದು ಆಪಾದ ಮಸ್ತಕ ನಮಗೆ ಅದದ್ದದ ಅಂದ್ರೆ ದೇಹಭಾವದ ಅನುಭವದ. ನಾನು 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 ನಿನ್ನ ಅಲ್ಲಿ ಹೇಳಿದ್ಲ, ನಿಜವಾದ ನಮ್ಮ ಸ್ವರೂಪ ಏನಪ್ಪ ಅಂದ್ರೆ ನಾನು ಕೇವಲ ಇರುತ್ತೇನೆ ಅಂತ ಯಾರಿಗೆ ಅನಿಸ್ತದನೋ ಅವ್ರ ಅನುಭವ ಖರೆ. ನನಗೆ ಏನಾದ್ರೂ ಇರುತ್ತೇನೆ ಅಂತ ಅನಿಸ್ತೇನೆ ತಪ್ಪದು. ನಾನು ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ, ಬ್ರಾಹ್ಮಣ ಇದ್ದೀನಿ, ಕ್ಷತ್ರಿಯ ಇದ್ದೀನಿ, ಶಾಣ ಇದ್ದೀನಿ, ದಡ್ಡ ಇದ್ದೀನಿ, ಶ್ರೀಮಂತ ಇದ್ದೀನಿ, ಬಡವ ಇದ್ದೀನಿ, ರೋಗಿ ಇದ್ದೀನಿ, ನಿರೋಗಿ ಇದ್ದೀನಿ, ಸುಂದರ ಇದ್ದೀನಿ, ಕುರುಪಿದ್ದೀನಿ, ಇವೆಲ್ಲ ತಪ್ಪು ಕಲ್ಪನೆಗಳು, ಇವೆಲ್ಲ ಆರೋಪಿತವಾಗಿರ್ತಕ್ಕಂಥ ಕಲ್ಪನೆಗಳು. ಏನಿದ್ದೇನೆ ನಾನು ಕೇವಲ ಇರುತ್ತೇನೆ, ಇದಕ್ಕೆ ಕೈವಲ್ಯ ಅಂತ ಹೆಸರು. ನನ್ನನ್ನು ವರ್ಣನೆ ಮಾಡಲಿಕ್ಕೇನೆ ಶಕ್ಯ ಇಲ್ಲ ಅಂತ ನಾನಿದ್ದೀನಿ. ಪ್ಯೂರ್ ಎಕ್ಸಿಸ್ಟೆನ್ಸ್ ಅಂತ, ಶುದ್ಧವಾಗಿರ್ತಕ್ಕಂಥ ಅರಿವು, ಪ್ಯೂರ್ ಕಾನ್ಷಿಯಸ್. ನಾನು ಇರುತ್ತೇನೆ, ನಾನು 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 ಅನ್ನುವಂಥ ಭಾವ ಆತ್ಮನ ಸ್ಫುರಣ ಒಳಗದು. ಅರ್ಥಾತ್ ಏನು ಅಂತಂದ್ರೆ ಯಾನಿಶಾ ಸರ್ವಭೂತಾನಾಂ, ಯಾವ ಅನುಭವದ ವಿಷಯದಲ್ಲಿ ಎಲ್ಲರಿಗೂ ಅಜ್ಞಾನದನು, ಆ ಅನುಭವದ ವಿಷಯದಲ್ಲಿ ಜ್ಞಾನಿ ಏನಿರ್ತಾನಂದ್ರೆ ಅಖಂಡವಾಗಿ ಜಾಗೃತ ಸಾಧಿಸಿ ತಸ್ಯಾಂ ಜಾಗೃತಿ ಸಂಯಮಿ. ದಿನ ನಾನು ಯಾರ್ದೋ ಜೊತೆಗೆ 3 ಅವಸ್ಥೆಗಳ ವರ್ಣನೆ ಮಾಡ್ತಾ ಇದ್ದೆ. ಅವ್ರು ನನಗೊಂದು ಪ್ರಶ್ನೆ ಕೇಳು, ಅದಕ್ಕೆ ನೀವು ಮಹಾರಾಜರು ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಒಂದು ಅವಸ್ಥಾ ಅಂತ ಹೇಳಿದ್ರಿ, ಹಂಗಂದ್ರೆ ಏನಂತ ಕೇಳಿ. ನಾಳೆ ಮನುಷ್ಯನಿಗೆ ಏನು ಅವಸ್ಥೆಗಳವನು, ಸಾಮಾನ್ಯವಾಗಿ ನಮಗೆ ಗೊತ್ತಿರುವ ಅವಸ್ಥೆಗಳಂದ್ರೆ 3: ಜಾಗೃತ, ಸ್ವಪ್ನ, ಸುಷುಪ್ತಿ. ಈ ಮೂರು ಅವಸ್ಥೆಗಳಲ್ಲಿ ನಮ್ಮ ಬುದ್ಧಿ ಹೋಗೋದು ಬರೋದು ಮಾಡ್ತಿರ್ತದೆ, ನಮ್ಮ ಮನಸ್ಸು ಅಥವಾ ಬುದ್ಧಿ. ನಮ್ಮ 4ನೇ ಅವಸ್ಥೆ ಆದಂತ ಅನುಭವ ಇಲ್ಲೇ ಇಲ್ಲ ನಮಗೆ. ಒಂದು 4ನೇ ಅವಸ್ಥೆ ಯಾವುದು ಅಂದ್ರೆ ತುರ್ಯಾವಸ್ಥೆ, ತುರ್ಯವಾಗಿರ್ತಕ್ಕಂಥದ್ದು, ಕೊನೆಯವಾಗಿರ್ತಕ್ಕಂಥದ್ದು. ಇವತ್ತಿಗೆಲ್ಲ ಈಗ ಬಹಳಷ್ಟು ವಿವರಣೆ ಮಾಡ್ತಾ ಕೂಡುವಲ್ಲಿ ಈ ಅವಸ್ಥೆಗಳು ಹೆಂಗವ ಅಂದ್ರೆ, ಒಂದು ಅವಸ್ಥೆಯ ದೃಷ್ಟಿಯಿಂದ ಇನ್ನೊಂದು ಅವಸ್ಥೆಯ ಅನುಭವ ಏನದ ಮಿಥ್ಯಾ. ಈಗ ನಾವು ಜಾಗೃತ ಅವಸ್ಥೆ ಒಳಗಿದ್ದೀವಿ, ನಿನ್ನ ರಾತ್ರಿ ನಿದ್ರೆಯಲ್ಲಿ ಅಥವಾ ಕನಸಿನಲ್ಲಿ ನೋಡತಕ್ಕಂಥ ಒಂದು ಅನುಭವ ಮಿಥ್ಯಾ ಅನ್ಬೇಕಾದ್ರೆ ಸುಳ್ಳಲ್ಲಿದ್ರಿ. ಆಮೇಲೆ ನಿದ್ರಾವಸ್ಥೆಗೆ ಹೋದ್ವಿ, ಕನಸಿನಲ್ಲಿ ಏನಾದ್ರೂ ನೋಡ್ತಾ ಇದ್ದೀವಿ, ಈ ಜಾಗೃತ ಅವಸ್ಥೆಯಲ್ಲಿ ಅನುಭವ ಏನದನೋ ಆ ಅವಸ್ಥೆಯ ದೃಷ್ಟಿಯಿಂದ ಮಿಥ್ಯ. ನಾವು ರಾತ್ರಿ ಏನದ ಹೊಟ್ಟುಂಬ ನೀರು ಕುಡಿದು ಮಲ್ಕೊಂಡಿವಿ, ಇಷ್ಟು ಅಲ್ದಾನ ನಾವು ನಮ್ಮ ತಲೆದಿಂದಿನ ಹತ್ರ ದಿಂದಿನ ಹತ್ರ ಒಂದು ತಂಬಿಗೆ ಲೋಟ ತುಂಬಿಟ್ಟುಕೊಂಡಿವಿ. ರಾತ್ರಿ ನಮಗೆ ಸ್ವಪ್ನದಲ್ಲಿ ಬಹಳ ನೀರಡಿಕೆಯಾಗಿದೆ. ಆ ನೀರಡಿಕೆ ಯಾವಾಗ ಖರೇನೋ, ನೀರು ಕುಡಿದದ್ದು ಖರೇನೋ, ಇನ್ನು ಮಗ್ಗದ ತಂಬಿಗೆ ಲೋಟ ಇದ್ದದ್ದು ಖರೇನೋ. ಒಮ್ಮೆ ಜನಕ ರಾಜಾಗ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಭಿಕಾರಿಯಾಗಿದ್ದ, ಭಿಕ್ಷಾ ಬೇಡ್ಕೊತ ಹೋಗ್ತಿದ್ದ. 8-10 ದಿವಸಗಳಿಂದ ಅವನಿಗೆ ಭಿಕ್ಷಾನ ಸಿಕ್ಕಿದ್ದಿಲ್ಲ. ಒಂದು ದಿವಸ ಅವನಿಗೆ ಹಿಂಗೆಲ್ಲೋ ಒಂದು ಆಶ್ರಮದಲ್ಲಿ ಅವತ್ತೇನೋ ಅಲ್ಲೇನೋ ಒಂದು ಸ್ವಲ್ಪ ಖಿಚಡಿ ಅದು ಮಾಡಿದ್ರು, ಹುಗ್ಗಿ ಅದು. ನಾನು ಬದುಕಲಿಕ್ಕೆ ಶಕ್ತಿಲ್ಲ, ನನಗೇನಾದ್ರೂ ತಿಂದು ಹೊತ್ತು ಬದುಕಲಿಕ್ಕೆ ಶಕ್ತಿಲ್ಲ, ನನಗೇನಾದ್ರೂ ಭಿಕ್ಷೆ ಹಾಕ್ಲಿ ಅದು. ಆವಾಗ ಅವನೇನೋ ಒಂದು ಚೂರು ತಳಗ್ ಹೊತ್ತಿದ್ದು ಪತ್ತಿದ್ದು ಭಿಕ್ಷೆ ಹಾಕಿದ್ರು. ಅಷ್ಟೊಳಗೆ ಒಂದು ಹದ್ದು ಕಾಗಿ ಬಂದ ಒಂದು ಕೈ ಬಡದು ಬಿಡ್ತೀವ, ಕೈಯಾಗಿಂದು ತಟ್ಟೆ ಏನದನ್ನು ಕೆಳಗೆ ರಾಡಿ ಒಳಗ ಕೆಸರ್ನಾಗ ಬಿತ್ತು, ಎಲ್ಲ ಕೆಸರಾತು, ಚಿಪ್ ಚೀರ್ಲಿಕ್ಕತ್ತ, ಸತ್ತೆ ಸತ್ತೆ ಸತ್ತೆ. ಅಂತಃಪುರದಲ್ಲಿ ಮಲ್ಕೊಂಡ್ರಿ, ಹಂಸ ತೂಲಿಕ ತಲುಪದ ಮೇಲೆ ಮಲ್ಕೊಂಡ. ಹೆಂಡತಿಗೆ ಹಾಬ್ರ ಅದು
ಹೇಳ್ರಿ ಹಿಂಗ್ಯಾಕ್ ಮಾಡ್ಲಿಕ್ಕೆ ಹತ್ತೀರಿ? ಎಚ್ಚರ ಮಾಡಿದ್ಲು, ಘಾಬರಿ ಆದ. ಅವಲ್ಲ, वो सच है क्या ये सच है, वो सच है क्या ये सच है ಎಂತಿನ ಕೇಳಕತ್ತಲ್ಲ. ಅದು ಖರೇನೋ ಇದು ಖರೇನೋ? ಯಾವ್ದು ಸುಳ್ಳು ಹೇಳ್ರಿ ಅವನಿಗೆ? ನಿಮ್ಗೆ ರಾತ್ರಿ ಹಸಿವಿನಿಂದ ವೇದನೆ ಆಗ್ತಾ ಇರೋದು ಸುಳ್ಳೇನ್ರಿ? ಆ ಸ್ವಪ್ನ ದೃಷ್ಟಿಯಿಂದ, ಅಥವಾ ಈಗ ತಾನು ಸಮ್ರಾಟ ಆಗಿರೋದು ಸುಳ್ಳೇನ್ರಿ ಜಾಗೃತ ಅವಸ್ಥೆಯ ದೃಷ್ಟಿಯಿಂದ? ಆದರೆ ಒಂದರ ದೃಷ್ಟಿಯಿಂದ ಒಂದೇನವ ಸುಳ್ಳವ. ಹೆಂಡತಿ ಗಾಬರಿ ಅಲ್ಲಿ ಹಿಂಗ್ಯಾಕೆ ಮಾಡಿ ಹೇಳ್ತೀವಿ? ನಾನೇ ಓ ಸಚ್ಚೆ ಏ ಸಚ್ಚೆ ಆಚರಿಸ್ತು. ಏನೋ ಆಗ್ಯದ ಪಾಪ ಅಂತಕೊಂಡು ವೈದ್ಯನ ಕರೆಸಿಲ್ಲ. ವೈದ್ಯ ನಾಡಿ ನೋಡ್ಲಿಕ್ಕೆ ಬಂದ ಕೂಡಲೇ, ವೈದ್ಯರಾಜ್ ಓ ಸಚ್ಚೆ ಏ ಸಚ್ಚೆ. ಅವರು ಔಷಧ ಕೊಟ್ಟರು, ಖರೆ ಅವನಿಗೆ ಸಮಾಧಾನ ಆಗುವಲ್ಲೆಲ್ಲೇ. ಕೊನೆಗೆ ಅಷ್ಟೊತ್ತಿಗೆ ಅವನ ಗುರು ಬಂದ್ರು, ಅಷ್ಟಾವಕ್ರ गुरु महाराज वो सच है कि ये सच है? बेटा दोनों झूठ है अंते, ಎರಡೂ ಸುಳ್ಳವ. ಒಂದರ ದೃಷ್ಟಿಯಿಂದ ಇನ್ನೊಂದು ಮಿಥ್ಯ. ಆಮೇಲೆ ಗಾಢ ನಿದ್ರಾವಸ್ಥೆಗೆ ಹೋದ್ವಿ, ಸುಷುಪ್ತಿ ಅವಸ್ಥೆಗೆ, ಆ ದೃಷ್ಟಿಯಿಂದ ಎರಡೂ ಮಿಥ್ಯ. ಭಗವಂತ ನಮಗೊಂದು ದಿವ್ಯವಾಗಿರ್ತಕ್ಕಂಥ ಅನುಭವವನ್ನು ಸ್ಯಾಂಪಲ್ ಅಂತ ಕೊಟ್ಟ ನೋಡ್ರಿ. ಯಾವುದು ಅಂದ್ರೆ ಸುಷುಪ್ತಿ ಅವಸ್ಥೆ. ಭಗವಂತ ನಮ್ಗೆ ಹೇಗೆ ಕೊಟ್ಟಿದಲ್ಲ ಏನು ಅಂದ್ರೆ ನಿಜವಾಗಿರ್ತಕ್ಕಂಥ ಆನಂದ, ಸಮಾಧಾನ, ಸುಖ, ಶಾಂತಿ, ತೃಪ್ತಿ ನಾವು ಎದುರಿಗೆ ಅನುಭವಿಸ್ತಿರ್ತೀವಿ ಅಂದ್ರೆ ಗಾಢ ನಿದ್ರಾವಸ್ಥೆಯೊಳಗೆ ಅನುಭವಿಸ್ತಿರ್ತೀವಿ ನೋಡ್ರಿ. ನಾವು ಅದನ್ನು ತೋರಿಸ್ಲಿಕ್ಕೆ ನಮಗೆ ಆ ಅವಸ್ಥೆಯನ್ನು ಕೊಟ್ಟ ಗಾಢ ನಿದ್ರಾವಸ್ಥೆ. ಅರ್ಥಾತ್ ಅರ್ಥ ಏನು ಅಂತಂದ್ರೆ, ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ, ಸಂಪರ್ಕ ಇಲ್ಲದೆ ಇರುವಾಗ, ಸಂಬಂಧ ಇಲ್ಲದೆ ಇರುವಾಗ, ಅಥವಾ ಅವುಗಳ ಅಸ್ತಿತ್ವ ಇಲ್ಲದೆ ಇರುವಾಗ ನಮ್ಮ ಪೂರ್ತೇಕ ನಮ್ಗೆ ಆನಂದದಲ್ಲಿ ಎಲ್ಲಿಗೆ ಬರ್ತದೆ ಅನ್ನೋದಕ್ಕೆ ಒಂದು ಶಾಂಪಲ್ ಕೊಟ್ಟಾನೆ. ಯಾವುದು ಅಂದ್ರೆ ಗಾಢ ನಿದ್ರಾವಸ್ಥೆ. ಖರೇ ಸುಖ ಅದರೊಳಗಿರ್ತದೆ. ಆದ್ರೆ ನಮ್ಮ ಕೈಯಾಗಿಲ್ಲ, ಒಂಚೂರೇನೋ ಅನುಭವ ಬರ್ತದೆ ಅಷ್ಟೆ. ಆತ್ಮಜ್ಞಾನ ಅಂದ್ರೆ ಏನು ಅಂದ್ರೆ ಜಾಗೃತ ಸುಷುಪ್ತಿ ಅಂತ ಹೇಳ್ತಾರೆ. ಎಚ್ಚರಿರುವಾಗ ಹಂಗೆಲ್ಲಿಗೆ ಬರಬೇಕು. ನಿಂದ ರಾತ್ರಿ ನಾವು ಗಾಢ ನಿದ್ರಾವಸ್ಥೆ ಒಳಗೆ ಎಷ್ಟು ಆನಂದದಲ್ಲಿದ್ದೀವೋ, ಯಾವುದೇ ಪ್ರಪಂಚದ ವಿಷಯದ ಸಂಬಂಧ ಇಲ್ಲದೆ ಇರುವಾಗ ಹೆಂಗೆ ಆನಂದದೊಳಗಿದ್ದೀವೋ, ಹಂಗೆ ನಮಗೆ ಜಾಗೃತ ಅವಸ್ಥೆಯಲ್ಲಿ ಇರ್ಲಿಕ್ಕೆ ಬರೋದಕ್ಕಾಗಿರಂತಂದ್ರೆ ಸ್ಥಿತಪ್ರಜ್ಞಾವಸ್ಥೆ. ಇಟ್ಕೊಳ್ತಲ್ಲ. ಯಾಕೆ ಹೇಳಿಕತ್ತೀನಿ ಅಂದ್ರೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ನಮಗೆಲ್ಲ ಯಾವ ಭಗವಂತನ ವಿಷಯದಲ್ಲಿ ನಮಗೇನಿಲ್ಲ ಅಂದ್ರೆ ಸಾಕ್ಷಾತ್ ಅನುಭವ ಇಲ್ಲೋ, ಆ ವಿಷಯದಲ್ಲಿ ಅಜ್ಞಾನಿ ಪುರುಷ ಅಖಂಡವಾಗಿ ಜಾಗೃತವಾಗಿ. ಯಸ್ಯಾಂ ಜಾಗೃತಿ ಭೂತಾನಿ, ಯಾವ ಒಂದು ಜಾಗೃತ ಅವಸ್ಥೆ ಅಥವಾ ಈ ಒಂದು ಪ್ರಪಂಚದ ವಿಷಯದಲ್ಲಿ ನಾವು ಯಾಚರಿದ್ದೀವೋ, ಕೊಡ್ತುಕೊಳ್ಳೋ ವಿಷಯದಲ್ಲಿ, ಸುಖ ದುಃಖದ ವಿಷಯದಲ್ಲಿ, ರಾಗದ್ವೇಷದ ವಿಷಯದಲ್ಲಿ, ಲಾಭ ಹಾನಿ ಸಂಯೋಗ ವಿಯೋಗಗಳ ವಿಷಯದಲ್ಲಿ ನಾವು ಯಾಚರಿದ್ದೀವೋ, ಅದ್ರ ಸುಖ ದುಃಖವನ್ನು ಅನುಭವಿಸ್ತಾ ಇದ್ದೀವೋ, ಸಾ ನಿಶಾ ಪಶ್ಯತೋ ಮುನೇ. ಆತ್ಮಜ್ಞಾನಿ ಆ ವಿಷಯದಲ್ಲಿ ಅದನ್ನೆಲ್ಲ ಹೆಂಗೆ ನೋಡ್ತಾನಂದ್ರೆ ಗಾಢವಾಗಿರ್ತಕ್ಕಂಥ ಕತ್ತಲೆಯ ಭಾವದಲ್ಲಿ ನೋಡ್ತಾನೆ. ಏನಿಲ್ಲ ಇಲ್ಲ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಶ್ಲೋಕವನ್ನು ತೆಗೆದು ನೋಡಿ. ಜೀವನ ಜಿಜ್ಞಾಸ, ಸಮಗ್ರ ಜೀವನದ ರಹಸ್ಯವನ್ನು ಉದ್ಘಾಟನೆ ಮಾಡುವಂತಹ ಶ್ಲೋಕ. ಆಮೇಲೆ ಇನ್ನೊಂದು ಶ್ಲೋಕ ನೋಡಿದ್ರಿ, ಯಾವುದು ಅಂದ್ರೆ ಸ್ಥಿತಪ್ರಜ್ಞಾವಸ್ಥೆಯ ಶ್ಲೋಕವನ್ನು ನೋಡಿದ. ಆಶ್ಚರ್ಯ ಆದವು. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಾನ್ ಮನೋಗತ, ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟಃ. ನಾನಿನ್ನು ಹೇಳಿದೆ, ಭಗವದ್ಗೀತೆ ಸಮಸ್ತ ಆಧ್ಯಾತ್ಮಿಕ ಜಗತ್ತಿಗೆ, ಜಿಜ್ಞಾಸುಗಳಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ ಕೊಟ್ಟಿರ್ತಕ್ಕಂಥ ಒಂದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಯಾವುದು ಅಂತ ಕೇಳಿದ್ರೆ ಒಂದೇ ಒಂದು ಶಬ್ದ, ಆತ್ಮನ್ನೇವಾತ್ಮನಾ ತುಷ್ಟಃ. ಅಭ್ಯಾಸ ಮಾಡಬೇಕಿಲ್ಲ, ನಮ್ಮೊಳಗೆ ನಾವು ಸಂತುಷ್ಟವಾಗಿರ್ಬೇಕು.
ಕನಿಷ್ಠ ಪಕ್ಷ ಊಟ ಆಗ್ಯದ, ನಿದ್ದೆ ಆಗ್ಯದ, ಏನು ಯಾವುದೂ ಶಾರೀರಿಕ ತೊಂದರೆ ಇಲ್ಲ, ಅವಾಗಲೇ ಸಮಾಧಾನಲೇ ಇರೋದನ್ನು ಅಭ್ಯಾಸ ಮಾಡಬೇಕು. ಆತ್ಮನ್ನೇವ ಆತ್ಮನ ತುಷ್ಟ, ಮುಂದೆ ಹಸಿವಾಗುವವರೆಗೆ ನಮಗೇನು ಚಿಂತೆ ಇಲ್ಪ, ಸ್ವಸ್ಥ ಇದ್ದೀವಿ. ನಾವು 29 ವರ್ಷ ಆಯ್ತು ಹೆಬ್ಬಳ್ಳಿಯೊಳಗೆ ಇರ್ಲಿಕ್ಕೆ ಹತ್ತು. ನಮ್ಗೆ ಇವತ್ತಿನ ತನಕ ಜನರು ಬಂದು ತಮ್ಮ ದುಃಖದ ಕಥೆಯನ್ನು ಹೇಳ್ಯಾರು, ಅದನ್ನು ನಾನು ಬರೀ ಒಂದೊಂದು ಪೇಜ್ ಬರೆದಿಟ್ಟಿದ್ರೆ ಇಷ್ಟು ದೊಡ್ಡ ಪುಸ್ತಕ ಆಗ್ತಿತ್ತು. ಅದು ಖರೆ ಹೇಳ್ತೀನಿ ನಾನು ಏನು ಅಂದ್ರೆ, ಇವತ್ತಿನ ತನಕ ಒಬ್ರು ಬಂದು ನಮ್ಗೆ ಹೇಳಿಲ್ಲ ಏನು ಅಂದ್ರೆ ನಾವು ಎಲ್ಲ ದೃಷ್ಟಿಯಿಂದಲೂ ಸುಖವಾಗಿದ್ದೀವಿ ಅಂತ ಒಬ್ರು ಹೇಳಿಲ್ಲ. ನಮ್ಗೆ ಯಾವುದೂ ಚಿಂತೆ ಇಲ್ಲ, ಕಾಳಜಿ ಇಲ್ಲ, ಸಮಸ್ಯೆ ಇಲ್ಲ, ಶಕ್ತಿನೇ ಇಲ್ಲದು. ಯಾಕಂತಂದ್ರೆ ಯಾವ ಅವಸ್ಥಾ ನಮಗೆ ಜಾಗೃತ ಅವಸ್ಥಾನ ನಾವು ಎಚ್ಚರಿದ್ದೀವೋ, ಯಾವ ಈ ಪ್ರಪಂಚದ ಒಂದು ವಿಚಾರಗಳಲ್ಲಿ ಎಚ್ಚರಿದ್ದೀವೋ ಆ ಅವಸ್ಥಾದಲ್ಲಿ ಸಮಾಧಾನ ಆದೀತು ಅನ್ನುವಂಥದ್ದು ಶಕ್ಯನೇ ಇರ್ಕೊಳ್ತಾ ಇದೆ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ. ಒಂದು ಸ್ವಲ್ಪ ಅಭ್ಯಾಸ ಮಾಡಿ ನೋಡ್ಬೇಕಿಲ್ಲ ಜೀವನದಲ್ಲಿ. ಒಂದು ಸಣ್ಣ ಸಣ್ಣ ದುಃಖದ ಪ್ರಸಂಗ ಬಂದ ಕೂಡ ಸಮಾಧಾನಲೇ ಇದೆ. ಒಂದು 5,000 ರೂಪಾಯಿ ನುಕ್ಸಾನ ಆಯ್ತು, ಸಮಾಧಾನಲೇ ಇದು. ಪ್ಯಾಟಾಗಿ ಹೊಂಟಿದ್ವಿ, ಅವನೋ ಒಬ್ಬ ನಮ್ಮ ಪಾಕೆಟ್ ಹೊಡೆದ, 5,000 ರೂಪಾಯಿ ಹೋತು, ಸಮಾಧಾನ. ಏನ್ರಿ ಬರೀ ಹೇಳಲಿಕ್ಕೆ ಸರಳದ ಇದಂತ ಮಂದಿ ನಮಗೆ. ಸ್ವಲ್ಪ ನಿಮ್ಮ ಕಳೆದ್ ನೋಡ್ರಿ, ಕಳೆದಾಗ ಗೊತ್ತಾಗ್ತದೆ ನಿಮ್ಗೆ ಕಥೆ ಖರೆ ಅದೇ. ಆದ್ರೆ ಪರ್ಯಾಯ ಇಲ್ಲ, ಅದಕ್ಕೆ ಸಾಧನೆ ಮಾಡದ ಹೊರತು ಪರ್ಯಾಯ ಇಲ್ಲ. ಜೀವನ ಹಿಂದೆ ಕಳೀಲಿಕ್ಕದ ಏನ್ರಿ ಇದೇನು ಇಟ್ಕೊಂಡ. ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ನಮ್ಗೆ ಮುಖ್ಯವಾಗಿ ಹೇಳಬೇಕಾಗಿರೋ ಶ್ಲೋಕ 3ನೇ, ಅದನ್ನೂ ನೋಡಿ. ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ. ಇದು ಪರಮಾತ್ಮ ಸ್ವರೂಪದ ವರ್ಣನೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ ಯತ್ ಪ್ರಯಂತೆ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ. ಸಮಾಧಾನ ಆಗ್ಬೇಕು ಅಂದ್ರೆ ಇದು ಒಂದೇ ಒಂದು ದಾರಿ. ನಾಲ್ಯ ಪಂಥ ವಿದ್ಯತೆ ಏನಾಯ, ಬೇರೆ ಮಾರ್ಗನೇ ಇಲ್ಲ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಯಾವುದ್ರೊಳಗಿಂದ ಈ ವಿಶ್ವ ನಿರ್ಮಾಣ ಆಗಿದನೋ, ಏನ ಜಾತಾನಿ ಜೀವಂತಿ, ಈ ನಿರ್ಮಾಣವಾಗಿರ್ತಕ್ಕಂಥವುಗಳು ಯಾವುದ್ರೊಳಗೆ ಅವನು ಯತ್ಪ್ರಯಂತ ಅಭಿಸಂವಿಶಂತಿ, ಮತ್ತೆ ಅವರೊಳಗೆ ಲಯ ಆಗ್ತಾವನು. ತದ್ವಿಜಿಜ್ಞಾಸಸ್ವ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಈ ದೃಶ್ಯದ ಆಚೆ ಇರತಕ್ಕಂಥ ಯಾವುದೋ ಒಂದು ಅದೃಶ್ಯವಾಗಿರ್ತಕ್ಕಂಥದ್ದು, ಅವ್ಯಕ್ತವಾಗಿರ್ತಕ್ಕಂಥದ್ದು, ಅತಿ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ನಿರ್ವಿಕಾರ ನಿರಾಕಾರ ನಿಷ್ಪ್ರಪಂಚ ಆಗಿರ್ತಕ್ಕಂಥ ಯಾವುದೋ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಅವಸ್ಥಾ, ವಸ್ತು ಅದು ಏನಿರ್ಬೋದು, ಅದು ಹೆಂಗೆ ತಿಳ್ಕೋಬೇಕು? ಜೀವನದಲ್ಲಿ ಜಿಜ್ಞಾಸ ಬೇಕು ನಮ್ಗೆ. ಭಗವಂತ ಅರ್ಧ ಶ್ಲೋಕದಲ್ಲಿ, ಶ್ಲೋಕಾರ್ಧದಲ್ಲಿ ಎಷ್ಟರೆ ಮಾರ್ಮಿಕವಾಗಿ ಯತಃ ಪ್ರವೃತ್ತಿರ್ಭೂತಾನಾಂ, ಯಾವುದರೊಳಗಿಂದ ಇವೆಲ್ಲ ನಿರ್ಮಾಣ ಆಗಿವೆ. ಏನ ಸರ್ವಮಿದಂ ತತಂ, ಯಾವುದರಿಂದ ಇವೆಲ್ಲ ವ್ಯಾಪಿಸಿಕೊಂಡವನು. ಭೂತಗಳು ನಿರ್ಮಾಣ ಆಗ್ಯಾವ ಅಂತಂದ್ರೆ ಹೆಂಗೆ ನಿರ್ಮಾಣ ಆಗಿಲ್ಲ ಅಂದ್ರೆ ಇದಕ್ಕೆ ಏನಂತಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಇದು ಪರಮಾತ್ಮಮಯ ಭೂತಗಳು. ಪರಮಾತ್ಮವನ್ನು ಬಿಟ್ಟು ಬೇರೆ ಏನಿಲ್ಲ ಇಲ್ಲೇ. ಮಯಟ್ ಪ್ರತ್ಯಯವನ್ನ 2 ಕಡೆಗೆ ಹಚ್ತಾರೆ ನೋಡ್ರಿ ಸಂಸ್ಕೃತದಲ್ಲಿ. ಒಂದು ಕಡೆಗೆ ವಿಕಾರೇ ಮಯಟ್, ಇನ್ನೊಂದು ಕಡೆಗೆ ಪ್ರಾಚುರ್ಯ ಮಯಟ್ ಅಂತ. ಪ್ರಚುರವಾಗಿದೆ ಅಂತ ತಿಳ್ಕೊಂಡು ಹೇಳಬೇಕಾದ್ರೂ ಮೈ ಪ್ರತ್ಯಯ ಹಚ್ಚಿರ್ತಾರೆ. ಆ ಗ್ರಾಮವು ಜಲಮಯವಾಗಿತ್ತು ಅಂದ್ರೆ ನೀರು ಬಹಳ ತುಂಬಿತ್ತು ಅಂತ. ಉಂಗುರವು ಸುವರ್ಣಮಯವಾಗಿರುತ್ತದೆ ಅಂದ್ರೆ ಸುವರ್ಣದ ಹೊತ್ತು ಮತ್ತೊಂದು ಏನೂ ಇಲ್ಲ ಅಂತ. ಹೆಂಗೋ ಹಂಗಿದೆ ಬ್ರಹ್ಮಮಯ, ಸರ್ವಂ ಬ್ರಹ್ಮಮಯಂ ವೇದೇ ಸರ್ವಂ ಬ್ರಹ್ಮಮಯ. ಇಲ್ಲಿ ಪರಮಾತ್ಮನ ಹೊರತು ಬೇರೆ ಏನೂ ಇಲ್ಲ. ಇದು ವಿಕಾರೇ ಮಯಟ್ಟು ಇಟ್ಕೊಳ್ಬೇಕು. ಏನು ಸರ್ವಮಿದಂ ತತಂ, ಯಾವುದರಿಂದ ಇದೆಲ್ಲ ವ್ಯಾಪಿಸಿಕೊಂಡದ ನಾವು. ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ.
ಇದರದ್ದು ವಸ್ತುಸ್ಥಿತಿ ಆತ. ನಮ್ಮ ಸಲುವಾಗಿ ನಾವು ವಿಚಾರ ಮಾಡಬೇಕಾಗಿರೋ ಮುಂದಿನ ಅರ್ಧ ಪಾದದ ಸ್ವಕರ್ಮಣ ತಮ್ಮ ಅಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ. ಮನುಷ್ಯ ಮಾತ್ರ ಸಮಾಧಾನ ಪಡ್ಕೊಳ್ಳಿಕ್ಕೆ ಶಕ್ಯದ ಏನು ಅಂದ್ರೆ ಸ್ವಕರ್ಮಣ ತಮ್ಮ ಕರ್ಮರೂಪಿ ಪುಷ್ಪಗಳಿಂದ ಭಗವಂತನ ಅರ್ಚನೆಯನ್ನು ಮಾಡಿ ಸಮಾಧಾನ ಪಡ್ಕೊಳ್ಳಿಕ್ಕೆ ಶಕ್ಯದ. ಇದ್ರ ಹಿಂದಿನ ಒಂದು ಶ್ಲೋಕದ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಗವಂತ ಹೇಳಿದಲ್ಲ, ಸ್ವೇ ಕರ್ಮಣ್ಯ ವಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ವಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಅತ್ಯಂತ ಮಾರ್ಮಿಕವಾಗಿರೋ ವಿಚಾರ. ಸ್ವೇ ಕರ್ಮವೇ ಅಭಿರತಃ, ತನ್ನ ಕರ್ಮದಲ್ಲಿ ಇದ್ದುಕೊಂಡು. ಹಿಂಗ್ಯಾಕೆ ಹೇಳಿದ? ತನ್ನ ಕರ್ಮದಲ್ಲಿ ಅಂತ ಯಾಕೆ ಹೇಳಿದ? ಒಂದು ಕಾರಣ. ಸಾಮಾನ್ಯವಾಗಿ ನಾವು ನಮ್ಮಲ್ಲಿ ಮೂರವ ನೋಡಿ, ಒಂದು ಕರ್ಮ, ಭಕ್ತಿ, ಜ್ಞಾನ ಅಂತ ಅಧ್ಯಾತ್ಮ ಶಾಸ್ತ್ರದಲ್ಲಿ. ಈ ಭಕ್ತಿ ಮತ್ತು ಜ್ಞಾನ ಹೆಂಗವ ಅಂತಂದ್ರೆ ಪ್ರಕಾರಗಳಿಂದ ಏನಿಲ್ಲ ಅಂದ್ರೆ ಬೇರೆ ಬೇರೆ ಇಲ್ಲ, ಪ್ರಮಾಣಗಳಿಂದ ಬೇರೆ ಬೇರೆ. ಪ್ರಕಾರ ಒಂದರೆ ಎಲ್ಲರೊಳಗಿನ ಜ್ಞಾನದ ಪ್ರಕಾರ ಒಂದ ಮತ್ತು ಭಕ್ತಿಯ ಪ್ರಕಾರ ಒಂದ. ಭಕ್ತಿ ಅನ್ನುವಂಥದ್ದು ಏನಂದ್ರೆ ಎಲ್ಲರಿಗೂ ಒಂದೇ ಪ್ರಕಾರ. ಭಕ್ತಿ ಅಂದ್ರೆ ಪ್ರೇಮ, ಭಗವಂತನ ವಿಷಯದಲ್ಲಿರ್ತಕ್ಕಂಥ ಪ್ರೇಮಕ್ಕೆ ಭಕ್ತಿ ಅಂತಾರೆ, ಪ್ರಪಂಚದ ವಿಷಯದಲ್ಲಿರ್ತಕ್ಕಂಥ ಪ್ರೇಮಕ್ಕೆ ಆಸಕ್ತಿ ಅಂತಾರೆ. ನಮ್ದೆಲ್ಲ ಆಸಕ್ತಿ ಇದೆ. ಆ ಭಕ್ತಿ ಅನ್ನುವಂಥದ್ದೇನು ಪ್ರೇಮ ಅದನ್ನು ಅದೆಲ್ಲರೂ ಒಂದಾದ. ಒಬ್ಬರು ಹಾಗಾದ್ರೆ ಏನಂದ್ರೆ ಪ್ರಮಾಣದಲ್ಲಿ ವ್ಯತ್ಯಾಸ ಅದ. ಒಬ್ಬರು ಸ್ವಲ್ಪ ಅದ, ಒಬ್ಬರು ಹೆಚ್ಚಿಗೆ ಅದ, ಒಬ್ಬರು ಬಹಳ ಅದ, ಒಬ್ಬರು ಅತಿ ಅದ. ಜ್ಞಾನವನ್ನು ಹಂಗನ. ಜ್ಞಾನ ಅಂದ್ರೆ ಏನು ಅಂದ್ರೆ ನಾನು ಪರಮಾತ್ಮ ಸ್ವರೂಪ ಇದ್ದೀನಿ ಅನ್ನುವಂಥ ಅನುಭವ. ಫೀಲಿಂಗ್ ಈಸ್ ನಾಲೆಜ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಫೀಲಿಂಗ್ ಈಸ್ ನಾಲೆಜ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅನುಭವ ಜ್ಞಾನವೇ ಹೊತ್ತು ತಿಳ್ಕೊಳ್ಳೋ ಜ್ಞಾನ ಅಲ್ಲ. ನಾವು ಪುಸ್ತಕ ಓದಿದ್ವಿ, ನಮ್ಮ ಬುದ್ಧಿಗೆ ಅರ್ಥ ಆತು, ಬ್ರಹ್ಮ ಹೆಂಗದ ಅನ್ನೋದ್ರ ಕಲ್ಪನಾ ಬಂತು, ಮಾಯಾ ಹೆಂಗದ ಅನ್ನೋದು ಕಲ್ಪನಾ ಬಂತು ನಮ್ಮ ತಲೆಗೆ, ಬುದ್ಧಿಗೆ. ಅಜ್ಞಾನ ಅಲ್ಲ. ಫೀಲಿಂಗ್ ಈಸ್ ನಾಲೆಜ್. ಇವಾಗ ಎಷ್ಟು ಸಾಕ್ಷಾತ್ತಾಗಿ ನಾನು ದೇಹ ಇದ್ದೀನಿ ಅನ್ನೋ ಅನುಭವ ನಮಗದನೋ, ಅದಕ್ಕೆ ಪ್ರತಿಯಾಗಿ ನಮಗೆ ಸುಖ ದುಃಖಗಳ ಆಘಾತ ಆಗ್ತದನೋ, ಹಂಗೆ ನಾನು ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಪರಮಾತ್ಮ ಇದ್ದೀನಿ ಅನ್ನುವಂಥ ಅನುಭವ ಬಂದು ಇದು ಸುಖ ದುಃಖ ಅಲ್ಲ, ಈ ದ್ವಂದ್ವ ಅತೀತವಾಗಿರ್ತಕ್ಕಂಥ ಒಂದು ಸಾಕ್ಷಾತ್ ಅನುಭವ ಬರೋದಕ್ಕೆ ಏನಂತ ಜ್ಞಾನ. ಫೀಲಿಂಗ್ ಈಸ್ ನಾಲೆಜ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಎಷ್ಟು ಖರೆ ಅದ ನೋಡ್ರಿ. ಇಲ್ಲೇ ಇದ್ರೆ ಎಲ್ಲ ಫಿಲಾಸಫಿ ಪ್ರೊಫೆಸರ್ಗಳೆಲ್ಲ ಏನಾಗ್ತಾಯಿತ್ತು ಅಂದ್ರೆ ಆತ್ಮಜ್ಞಾನಿ ಆಗ್ಬೇಕಾಗಿತ್ತು. ಅವ್ ಪಾಪ ಗೋಳಾಡ್ತಾವ್ರಿ ಅವರು. ಉಳಿದೆಲ್ಲ ಪ್ರೊಫೆಸರ್ ಜೊತೆ ಅವ್ರದ್ದು ಹಣೆ ಬರ ಇಟ್ಕೊಳ್ತಾನೆ. ಯಾಕೆ ಹೇಳಿಕತ್ತೀನಿ ಅಂದ್ರೆ ಇವೆರಡೂ ಏನು ಅಂದ್ರೆ ಪ್ರಕಾರದಿಂದ ಭೇದಿಲ್ಲ, ಪ್ರಮಾಣದಿಂದ ಭೇದವ. ಆದ್ರೆ ಕರ್ಮ ಒಂದೇ ಒಂದು ಎಂಥ ತತ್ವದ ಅಂತ ಕೇಳಿದ್ರೆ ಪ್ರಕಾರದಿಂದ ಭೇದದ. ನಿಮ್ಮ ಕರ್ಮ ಬೇರೆ, ನನ್ನ ಕರ್ಮ ಬೇರೆ, ಅವ್ರ ಕರ್ಮ ಬೇರೆ, ಅವ್ರ ಕರ್ಮ ಬೇರೆ, ಅವ್ರ ಕರ್ಮ ಬೇರೆ. ಈ ಕರ್ಮದ ವಿಭಾಜನೆ ಯಾರು ಮಾಡಿದ್ರಿ? ಇವರು ನಾವು ಮಾಡಿಕೊಂಡು ಹೋದ ಜನ್ಮದೊಳಗೆ ಏನು ಕರ್ಮ ಮಾಡಿವು ಅದಕ್ಕನುಸಾರವಾಗಿ ಈ ಜನ್ಮದೊಳಗೆ ಕರ್ಮ ಅದ ಒದಗಿ ಬಂದದು ಅನ್ನೋ ಕರ್ಮದ ವಿಭಾಜನೆಯನ್ನು ನಾವೇ ಮಾಡಿಕೊಂಡಿವಿ, ಬೇರೆ ಯಾರು ಮಾಡಿದ್ದಲ್ಲ. ಆದ್ರೆ ಭಗವಂತನ ದಯಾಳುತನ ಏನದ, ಕರುಣ ಏನದ, ನಮ್ಮ ಬಗ್ಗೆ ಸಿಂಪತಿ ಏನದ ಅಂತ ಕೇಳಿದ್ರೆ ನಮ್ಮ ಕರ್ಮದಲ್ಲೇ ಇದ್ದುಕೊಂಡು ನಮಗೆ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅನುಭವ ಹೆಂಗೆ ಪಡ್ಕೊಳ್ಳಿ ಬರ್ತಾವ ಅನ್ನೋ ವಿಧಾನ ಹೇಳಿದಲ್ಲ ನಮಗೆಂಥ ದಿವ್ಯತೆ. ನಿಮ್ಮ ಕರ್ಮಕ್ಕೆ ಭಗವಂತನ ಸಾಕ್ಷಾತ್ಕಾರ ಆಗಂಗಿಲ್ಲ ಅಂತಿದ್ರೆ ನಾವೇನ್ ಮಾಡ್ಬೇಕಾಗ್ತದೆ? ಹಂಗಿಲ್ರಿ. ಈ ಪ್ರಪಂಚದವ್ರು ಬೇಕಾದವ್ರಾಗಿರೋಲ್ಬೇಕು, ಯಾರಿಗೂ ಭಗವಂತನ ಅನುಭವ ಬರಂಗಿಲ್ಲ ಅನ್ನುವಂತಹದ್ದು ಶಕ್ತಿ ಇಲ್ಲ. ಹೆಂಗ ಆಲದ ಮರದ ಪ್ರತಿಯೊಂದು ಬೀಜದೊಳಗೂ ಅಂಥದೇ ಒಂದು ಆಲದ ವೃಕ್ಷವನ್ನು ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಅದನ್ನು, ಹಂಗೆ ಮನುಷ್ಯರಾಗಿ ಹುಟ್ಟಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಆ ಭಗವಂತನು ದಿವ್ಯವಾಗಿರ್ತಕ್ಕಂಥ ಅನುಭವದ ಒಂದು ಯೋಗ್ಯತಾ, ಸಾಮರ್ಥ್ಯದ, ಅಧಿಕಾರದ. ಯಾಕಂದ್ರೆ ಅದು ಹೊಂದಿದ್ದೇ ಅದು. ಅದರಲ್ಲಿರ್ತಕ್ಕಂಥದ್ದು ಏನದ ಒಂದು ತತ್ವನ ಅದು.
ಆದ್ದರಿಂದ ಏನಿಲ್ಲ ಅಂದ್ರೆ ಪ್ರಕಾರದಿಂದ ಭೇದ ಇಲ್ಲ, ಪ್ರಮಾಣದಿಂದ ಭೇದ ಉಳಿದ ಎರಡೂಗಳಲ್ಲಿ ಆ ಇದು ಪ್ರಕಾರದಲ್ಲಿ ಭೇದದ. ಆದ್ದರಿಂದ ಭಗವಂತ ಏನಲ್ಲ ಅಂದ್ರೆ ಸ್ವಕರ್ಮಣ ನಿಮ್ಮ ನಿಮ್ಮ ಕರ್ಮರೂಪಿ ಪುಷ್ಪಗಳಿಂದ ತಮ್ಮ ಅಭ್ಯರ್ಚ್ಯ ಅವನನ್ನ ಏನ್ ಮಾಡಿ ಅರ್ಚನಾ ಮಾಡಿ ಸಿದ್ಧಿಂದಿಂದತಿ ಮಾನವ ಜೀವನದಲ್ಲಿ ಸಮಾಧಾನ ಪಡ್ಕೊಳ್ಳಿಕ್ಕೆ ಶಕ್ತಿ. ಕರ್ಮರೂಪಿ ಪುಷ್ಪಗಳಿಂದ ಅರ್ಚನೆ ಮಾಡೋದಂದ್ರೆ ಹೆಂಗೆ? ಈ ಕರ್ಮದ್ದೊಂದು ಚೂರು ಹೇಳ್ತೀನಿ ನಾನು ಮುಂಚೆ. ಈ ಕರ್ಮ ಮನುಷ್ಯ ಜೀವನದ ಕರ್ಮದ ಒಂದು ಇದು ಹೆಂಗಿದೆ ಅಂತ ತಿಳ್ಕೊಂಡು ಕೇಳಿದ್ರೆ, ಅರ್ಥಾತ್ ಕರ್ಮದ ಸ್ಥಿತಿ ಹೆಂಗಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಕರ್ಮ ಪ್ರತಿಯೊಬ್ಬರಿಗೂ ಅನಿವಾರ್ಯವಾಗಿರ್ತಕ್ಕಂಥ ಕರ್ಮ ಮಾಡದೆ ಇರ್ಲಿಕ್ಕೆ ಶಕ್ಯನೇ ಇಲ್ಲ ಯಾರಿಗೂ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ. ಕರ್ಮ ಮಾಡಿದ ಯಾರೂ ಒಂದು ಕ್ಷಣ ಇರ್ಲಿಕ್ಕೆ ಶಕ್ಯ ಇಲ್ಲ. ಅದು ಪ್ರಶ್ನೆ ಏನ್ ನಿರ್ಮಾಣ ಆಗ್ತದೆ ಅಂದ್ರೆ ಯಾಕೆ ಕರ್ಮ ಮಾಡ್ತೀವಿ ನಾವು? ಕಿಮಿಚ್ಛನ್ ಕರ್ಮ ಕರೋತಿ, ಯಾಕೆ ನಾವು ಇಷ್ಟೆಲ್ಲ ಕರ್ಮ ಮಾಡ್ಲಿಕ್ಕೆ ಹತ್ತದ್ದು? ಈ ರುದ್ರಸ್ವಹಾಕಾರ ನಾವು ಯಾಕೆ ಮಾಡ್ಲಿಕ್ಕೆ ಹತ್ತೀವಿ? ಮತ್ತೊಂದು ಯಾಕೆ ಮಾಡ್ಲಿಕ್ಕೆ ಹತ್ತೀವಿ? ಪ್ರಪಂಚದೊಳಗಿನ ವ್ಯವಹಾರ ಯಾಕೆ ಮಾಡ್ಲಿಕ್ಕೆ ಹತ್ತೀವಿ? ನೌಕರಿ ಯಾಕೆ ಮಾಡ್ಲಿಕ್ಕೆ ಹತ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ, ಸುಖ ಮಿಚ್ಛನ್ ಕರ್ಮ ಕರೋತಿ ನೈವ ದುಃಖ ಮಿಚ್ಛನ್. ನಾವೆಲ್ಲರೂ ಸುಖಕ್ಕಾಗಿ ಕರ್ಮ ಮಾಡ್ಲಿಕ್ಕತ್ತೀವಿ ಹೊರತು ದುಃಖಕ್ಕಾಗಿ ಯಾರು ಕರ್ಮ ಮಾಡ್ಲಿಕ್ಕತ್ತಿಲ್ಲ. ಯಾರು ದುಃಖಕ್ಕಾಗಿ ಕರ್ಮ ಮಾಡ್ಲಿಕ್ಕತ್ತಾರೆ, ಯಾಕಂದ್ರೆ ನೌಕರಿ ಯಾಕೆ ಮಾಡ್ತೀವಿ? ನಾವು ಬಹಳ ದುಃಖ ಆಗ್ತಾ ಇದ್ವಿ. ನಾವೆಲ್ಲರೂ ಸುಖಕ್ಕಾಗಿ ಕರ್ಮ ಮಾಡ್ಲಿಕ್ಕತ್ತೀವಿ. ಆದ್ರೆ ಸುಖಾಂತಿಕ ಏನಾದ ಜೀವನದ್ದು ಅಂತ ತಿಳ್ಕೊಂಡು ಕೇಳಿದ್ರೆ, ದುರ್ದಶ ಟ್ರೆಜಿಡಿ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ, ಯಾವ ಸುಖಕ್ಕಾಗಿ ನಾವು ಇಷ್ಟೊಂದು ಅಹೋರಾತ್ರ ದಡ್ಪಡಿಸ್ತಾ ಇದ್ದೀವಿ. ಬೆಳಿಗ್ಗೆ ಎತ್ತರವಾಗಿದ್ದ ರಾತ್ರಿ ನಿದ್ದೆ ಹತ್ತುವರೆಗೂ ಆ ಸುಖ ನಮಗೆ ಸಿಕ್ಕದೆ ಅಂತ. ಒಂದು ಸುಖ ಸಿಕ್ಕಿತ್ತು ಅಂದ್ರೆ ನಮ್ ಕರ್ಮ ಮಾಡೋ ಪ್ರವೃತ್ತಿ ಶಾಂತ ಆಗ್ತಾಗಿ ಎಲ್ಲಾಗಿ. ನಾವೆಲ್ಲಾದ್ರೂ ಒಂದು ಕಡೆ ಪ್ರವಾಸಕ್ಕೆ ಹೊಂಟಿದ್ವಿ, ನಾವು ಹೆಬ್ಬಳ್ಳಿಂದ ಬೆಲಗೂರಿ ಬರಬೇಕಾಗಿತ್ತು. ನಾವು ಬೆಲಗೂರಿ ಬಂದ್ವಿ, ಇಲ್ಲಿ ಇಳಿದ್ವಿ, ಆರಾಮಾದ್ವಿ, ಪ್ರವಾಸ ಮುಗಿತ್ತು ನಮ್ದು. ಹೆಂಗೋ ಹಂಗೇನಿದೆ ಅಂದ್ರೆ ನಮ್ಗೆ ಅರ್ಥಾತ್ ಏನಂದ್ರೆ ಸುಖ ಸಂಪಾದನೆಯ ಒಂದು ಪ್ರವಾಸ ನಾವು ಹೊಂಟೀವಿ, ಸುಖ ಪ್ರಾಪ್ತ ಆಯ್ತು, ನಮ್ಮ ಪ್ರವಾಸ ಮುಗಿದೆ. ನಮಗೀಗ ಆರಾಮಾಗ್ಯದ್ರಿ, ನಮಗೆಲ್ಲ ರೀತಿಯಿಂದ ಸುಖ ಆಗ್ಯದ, ನಮ್ಗೆ ಇನ್ಯಾವುದೂ ಕರ್ಮದ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇತ್ತು. ಕರ್ಮ ಮುಗಿದೇ ಇಲ್ಲ, ಕರ್ಮದ ಯಾತ್ರಾ ಮುಗಂಗೇ ಇಲ್ಲ. ಅಂದಕ್ಕೆ ಸುಖ ಸಿಕ್ಕಿಲ್ಲ ಅಂತ ಅರ್ಥ. ಯಾವ ಸುಖಕ್ಕಾಗಿ ನಾವು ಇಷ್ಟೊಂದು ಕರ್ಮ ಮಾಡ್ಲಿಕ್ಕೆ ಹತ್ತೀವೋ ನಮಗೆ ಸುಖ ಸಿಕ್ಕಿಲ್ಲ. ಕಾರಣ ಏನು? ಕಾರಣ ಬಹಳ ಸುಲಭದ, ಅಗದಿ ಸ್ಪಷ್ಟದ. ಒಬ್ಬ ಮುದುಕಿ ತನ್ನ ಗುಡಿಸಲ್ದ ಮುಂದೆ ರಾತ್ರಿ 8 ಗಂಟೆಗೆ ಟ್ಯೂಬ್ಲೈಟ್ ಬೆಳಕಿನೊಳಗೆ ಏನೋ ಹುಡುಕ್ತಾ ಇದ್ದ. ಆಕೆ ಬಹಳ ತನಕ ಹುಡುಕ್ತಾ ಇರೋದನ್ನು ಒಬ್ಬ ಹುಡುಗ ನೋಡ್ಕೋತ ನಿಂತಿದ್ದ. ಅವ್ ಕೇಳಿದ, ಅಜ್ಜಿ ಎಷ್ಟು ಹುಡುಕ್ಲಿಕ್ಕೆ ಹತ್ತೀರಿ, ಏನ್ ಕಳ್ಕೊಂಡಿದೆ? ಅಜ್ಜಿ ಅದು ಸೂಜಿ ಕಳೆದಪ್ಪ ಹುಡುಕ್ಲಿಕ್ಕೆ ಹತ್ತೀನಿ ಅಂತ. ಸೂಜ ತರ್ದ ನೋಡ್ಕೊಡ್ತಂತ ಅತ್ಲಾ ಇತ್ಲಾಗಿ ನೋಡಿದ, ಅದೆಲ್ಲಿ ಸಿಗಲಿಲ್ಲ. ಅವ್ರು ಹೇಳ್ದ, ಅದು ಸಾಧಾರಣ ಎಲ್ಲಿ ಬಿದ್ದ ತೋರಿಸ್ರಿ ಅಂದ್ರೆ ನಾವು ಹುಡುಕೊಡ್ತೀನಿ. ಯಾಕೆಂದ್ರೆ ಒಳಗೆ ಅಡಿಗೆ ಮನೆ ಬಿದ್ದದ. ಅದು ಅಡಿಗೆ ಮನೆ ಬಿದ್ದಿರೋ ಸೂಜಿ ಇಲ್ಲಾಕೆ ಹುಡುಕ್ಲಿಕ್ಕೆ ಹತ್ತೀನಿ? ಒಳಗೆ ಕಾಟ್ಲಿದಪ್ಪ, ಇಲ್ಲಿ ಬೆಳಕದ, ಅದಕ್ಕೆ ಇಲ್ಲಿ ಹುಡುಕ್ಲಿಕ್ಕೆ ಹತ್ತೀನಿ ನಾನು ಅಂತ. ನಮ್ದು ಅದೇ ಹೊಳೆದಾರಾಗ್ಯದ. ಕಳ್ಕೊಂಡಿರೋರು ಒಂದು ಕಡೆಗೆ, ಹುಡುಕ್ಲಿಕ್ಕೆ ಹತ್ತಿರೋರು ಇನ್ನೊಂದು ಕಡೆಗೆ, ಎಷ್ಟು ಹುಡುಕಿದ್ರಲ್ಲೇ ಸಿಗಲಿಕ್ಕೆ ಶಕ್ಯ. ಈ ಪ್ರಪಂಚದ ಥಳಕ ಬೆಳಕಿನಲ್ಲಿ ನಾವು ಈ ಸೂಜಿಯನ್ನು ಹುಡುಕ್ಲಿಕ್ಕೆ ಹತ್ತೀವಿ. ಕಳ್ಕೊಂಡಿರೋರು ಒಳಗದ. ಆ ಒಳಗೆ ಇರ್ತಕ್ಕಂಥದ್ದು ನಾವು ಹೊರಗೆ ಹುಡುಕಿದ್ರೆ ಎಲ್ಲಿಂದ ಸಿಗಲಿಕ್ಕೆ ಶಕ್ಯ? ಆ ಅಜ್ಜಿ ಸಾಯುವ ತನಕ ಅಲ್ಲಿ ಹುಡುಕಿದ್ರೆ ಆ ಸೂಜಿ ಸಿಗಲಿಕ್ಕೆ ಶಕ್ಯದೆ ಹೊರಗೆ. ಆ ಕತ್ಲಿ ಒಳಗೆ ಯಾಕಾಗುವಂತ ತಡೂರು ಸಿಗುತ್ತ, ಏನಾದ್ರೂ ಕೈ ಆಡಿಸುತ್ತ ಇದ್ದೊಂದು ಕಲಿಕ ಕೈಗೆ ಹತ್ತಿರ ಸೂಜಿ ಸಿಗ್ತು. ಅರ್ಥ ಏನು ಅಂತಂದ್ರೆ, ಇಷ್ಟೊಂದು ನಾವು ಕರ್ಮದ ಒಂದು ಅಖಂಡವಾಗಿರ್ತಕ್ಕಂಥ ಕರ್ಮವನ್ನು ಮಾಡ್ತಾ ಇದ್ರು ಆ ಕರ್ಮದ ಉದ್ದೇಶ ನಮಗೆ ಗೊತ್ತಾಗುವಂತ. ಯಾಕೆ ನಾವು ನಿಜವಾಗಿ ಕರ್ಮ ಮಾಡ್ತೇವೆ? ಯಾವುದರ ಪ್ರಾಪ್ತಿಗಾಗಿ ನಾವು ಕರ್ಮ ಮಾಡ್ಲಿಕ್ಕೆ ಹತ್ತೀವಿ. ಸುಖ 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 ಅಂತ ಬಾಯಿಲೆ ಅಂತೀವಿ, ಆದ್ರೆ ಸುಖದ ನಿಜವಾದ ಅನ್ವೇಷಣೆ ಗೊತ್ತಾಗುವಂತ ನಮಗೆ.
ಆದ್ರೆ ನಾವು ಏನ್ ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ಅನುಭವಿಗಳ ಒಂದು ಅನುಭವದಿಂದ ನಮ್ಮ ತಿಳ್ಕೊಳ್ಳಿಕ್ಕೆ ಬರಬೇಕಲ್ಲ ಏನು ಅಂದ್ರೆ ಈ ಪ್ರಪಂಚದಲ್ಲಿ ಸುಖ ಇಲ್ಲ. ನಮಗೆ ನಿರ್ಣಯ ಮಾಡ್ಲಿಕ್ಕೆ ಬರ್ಬೇಕು ಈ ಪ್ರಪಂಚದೊಳಗೆ ಸುಖ ಇಲ್ಲ. ನಮ್ಮ ನಿರ್ಣಯ ಮಾಡ್ಲಿಕ್ಕೆ ಆಗಂಗಿಲ್ಲ. ನಮ್ಮ ಮನಸ್ಸು ನಮ್ಮ ಬುದ್ಧಿ ಏನದ ಅಂದ್ರೆ ಕ್ಷಣಕ್ಕೆ ಸ್ಖಲಿತ. ನಮ್ಮಲ್ಲಿ ನಿಷ್ಠ ಇಲ್ಲ. ನಿನ್ನೆಲ್ಲ ಹೇಳಿದ್ದು ವಿಷಯವಾಗಿ ನಮಗೆ ಏನ್ ಮಾಡ್ಬೇಕು ಒಂದೇ ಒಂದು ಉಪಾಯ ಏನಂದ್ರೆ ಯಾವುದು ಪರಮಾತ್ಮ ನಿಜವಾಗಿಯೂ ಸುಖ ಸ್ವರೂಪ ಆಗಿದಾನೋ, ಆನಂದ ಸ್ವರೂಪ ಆಗಿದಾನೋ, ಸತ್ ಸ್ವರೂಪ ಆಗಿದಾನೋ, ಚಿತ್ ಸ್ವರೂಪ ಆಗಿದಾನೋ, ಆನಂದ ಸ್ವರೂಪ ಆಗಿದಾನೋ ಆ ಪರಮಾತ್ಮನಲ್ಲೇನೆ ಸುಖ ಅದನ್ನ ಹೊರತು ಈ ಪ್ರಪಂಚದಲ್ಲಿಲ್ಲ. ಏನಾದ್ರೂ ಮಾಡಿ ಅವನನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಬರಬೇಕು. ಅವನು ಕಳ್ಕೊಂಡೆವು ನಾವು. ಅಸಮಾಧಾನ ಅನ್ನುವಂಥ ಸೂಜಿಯನ್ನು ಹೆಂಗ್ ಕಳ್ಕೊಂಡಲ್ವ ಆ ಮುದುಕೆ ಹಂಗ ನಾವು ಆ ಪರಮಾತ್ಮನನ್ನು ಕಳ್ಕೊಂಡಿವಿ. ಆದ್ರೆ ಹುಡುಕಲಿಕ್ಕೆ ಹತ್ತಿರೋದು ಒಂದು ಕಡೆಗೆ, ಅವು ಕಳ್ಕೊಂಡಿರೋದು ಇನ್ನೊಂದು ಕಡೆಗೆ. ಮತ್ತೆ ಹೆಂಗೆ ಸಿಗಬೇಕು ಹೇಳಿ? ಈ ಪ್ರಪಂಚದಲ್ಲಿ ಅವನು ಹುಡುಕತ ಹೋದ್ರೆ ಆ ಪರಮಾತ್ಮ ಸಿಗ್ತಾನೆ. ಆ ಪರಮಾತ್ಮನ ಹೆಂಗ್ ಹುಡುಕಲಿಕ್ಕೆ ಬರಬೇಕು ಅಂದ್ರೆ ನಮಗೆ ಒಳಗೆ ಹುಡುಕಲಿಕ್ಕೆ ಬರಬೇಕು. ಹುಡುಕು ಸಾಧನೆ ಅನ್ನು ಸಹಿತ ನಮಗೆ ಹೇಳಿದ. ಯಾವ ಪರಮಾತ್ಮ ಒಬ್ಬಾಕೆ ಏನೋ ಹುಡುಕಲಿಕ್ಕೆ ಹತ್ತಿದ್ಲಂತ, ಒಬ್ರು ಯಾರೋ ಏನೋ ಹುಡುಕಲಿಕ್ಕೆ ಹತ್ತಿದ್ರು. ಕೇಳಿದ್ರು ಏನ್ ಹುಡುಕಲಿಕ್ಕೆ ಹತ್ತಿದ್ರು? ನೆನಪಾಗುವಂತ್ರಿ ಅದು. ಏನ್ ಹುಡುಕಲಿಕ್ಕೆ ಹತ್ತಿದ್ರು ಅನ್ನೋದು ನೆನಪಿಲ್ಲ ಅವರಿಗೆ. ಅನ್ಬೇಕು ಹೆಂಗ್ ಸಿಗಬೇಕು? ಹಂಗೆ ನಮ್ಮದು ಪರಿಸ್ಥಿತಿ ಹೆಂಗಾಗ್ಯದ. ನಮ್ಗೆ ಏನು ಕಳ್ಕೊಂಡು ಅದೇ ನೆನಪಿಲ್ಲ ನಮ್ಗೆ. ಭಗವಂತನ ಹುಡುಕಬೇಕು ಅನ್ನುವಂಥದ್ದು ನಮಗೆ ನೆನಪಿಲ್ಲ. ಅದನ್ನ ನಾವು ಮರ್ತು ಬಿಟ್ಟೇವೆ. ಆದ್ರಿಂದ ಏನ್ ಹೇಳಿದ್ರು ಭಗವಂತ ಅಂತಂದ್ರೆ ಅದಕ್ಕೆ ಒಂದೇ ಒಂದು ಉಪಾಯ ಏನು, ಸಾಧನೆ ಏನು, ದಾರಿ ಏನು, ಮಾರ್ಗ ಏನು ಅಂತ ಕೇಳಿದ್ರೆ ಸ್ವಕರ್ಮಣ ತಮ್ಮ ಅಭ್ಯರ್ಚ. ನಮ್ಮ ಕರ್ಮರೂಪಿ ಪುಷ್ಪಗಳಿಂದ ಭಗವಂತನ ಅರ್ಚನೆಯನ್ನು ಬಹಳ ಮಾರ್ಮಿಕ ವಿಚಾರ ಅದ. ಈ ನಾವು ಅರ್ಚನೆ ಮಾಡ್ತೀವಿ ಭಗವಂತನ. ಅರ್ಚನೆಗಾಗಿ ಪುಷ್ಪ ತಗೊಂಡ್ಬಂದ್ವಿ. ಆ ಪುಷ್ಪದ ವಾಸನೆ ನೋಡಿದ್ವಿ ಅಂದ್ರೆ ಅದು ಪುಷ್ಪ ಅರ್ಚನೆಗೆ ಯೋಗ್ಯವಾಗಿ ಉಳಿತದೆ, ನಿರ್ಮಾಲ್ಯ ಆಗ್ತದೆ. ಹೆಂಗೋ ಹಂಗೇನು ನಾವು ತಿರ್ಸು ಮುಂಚೆ ಒಂದು ವಿಚಾರ ಹೇಳ್ತೇನೆ. ಈ ಕರ್ಮಕ್ಕೊಂದು ಸಿದ್ಧಾಂತದ ಒಂದೇನೋ ಒಂದು ವಿಲಕ್ಷಣ ವಿಚಾರ ಅದ. ಏನದ ಅಂತ ಕೇಳಿದ್ರೆ ಈ ಕರ್ಮ ಏನದ ಅಂತಂದ್ರೆ ಮನುಷ್ಯ ಮಾತ್ರರಿಗೆ ಬಂಧನಕ್ಕೂ ಕಾರಣ ಆಗ್ತದೆ ಮತ್ತು ಮೋಕ್ಷಕ್ಕೂ ಕಾರಣ ಆಗ್ತದೆ. ಅರ್ಥಾತ್ ಬಂಧನ ಮೋಚನಕ್ಕೂ ಕಾರಣ ಆಗ್ತದೆ. ಸಾಧಕ ಮತ್ತು ಬಾಧಕ ಎರಡೂ ತನ ಅದ. ಇದು ಸಾಧಕ್ತನ ಅನ್ನೋದೇ ಬಾಧಕ್ತನ ಅನ್ನೋದು. ಕರ್ಮ ಇಷ್ಟನೇ ಒಂದು ವಿಚಿತ್ರಗಳ ಏನು ಅಂದ್ರೆ ಅದರೊಳಗೆ ಬಾಧಕ್ತನ ಅನ್ನೋದೇ ಸಾಧಕ್ತನ. ಅಂದ್ರೆ ಬಾಧಕ ಏನದ ಸಾಧಕ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಅದರೊಳಗೆ ಎರಡು ವಿಷಬೀಜವರಿ, ವಿಷಾಕ್ತವಾಗಿರ್ತಕ್ಕಂಥ ಎರಡು ವಿಚಾರ ತತ್ವವಾದವು ಅವು ಬಾಧಕ. ಅವನು ಎರಡು ತೆಗೆದುಕೊಳ್ಳಿ ನಮಗೆ ಆ ಕರ್ಮವನ್ನು ಮಾಡ್ಲಿಕ್ಕೆ ಬಂದವನು ಸಾಧಕ ಆಗ್ತದೆ. ಯಾವ ಅಂತ ತಿಳ್ಕೊಂಡು ಕೇಳಿದ್ರೆ ಮೊದಲೇದು ಯಾವುದು ಅಂದ್ರೆ ಕರ್ತೃತ್ವ ಭಾವ. ಇದು ಬಾಧಕ ನೋಡ್ರಿ. ನಾನು ಮಾಡ್ತೀನಿ, ನಾನು ಮಾಡಿದೆ, ನಾನು ಅನ್ನುವಂಥದ್ದು ಏನೋ ಪ್ರತಿಯೊಂದು ಕರ್ಮದೊಳಗೆ ನಮ್ಮದು ನಾನು ಎಷ್ಟು ಜಾಗೃತಿ ಇರ್ತದೆ. ನಾನು ಮಾಡಿದೆ, ನಾ ಇದ್ದಿದ್ದಿಲ್ಲ ಅಂದ್ರೆ ಉತ್ಸವ ಆಗ್ತಿದ್ದಿಲ್ಲ. ಅರ್ಥಾತ್ ಏನು ಅಂತಂದ್ರೆ ಇದೊಂದು ಅದರೊಳಗೆ ವಿಷಮಯವಾಗಿರ್ತಕ್ಕಂಥ. ಆಮೇಲೆ ಇನ್ನೊಂದರ ಫಲಾಪೇಕ್ಷೆ, ಕರ್ತೃತ್ವ ಭಾವ ಮತ್ತು ಫಲಾಪೇಕ್ಷೆ ಇವೆರಡು ಕರ್ಮದಲ್ಲಿ ಬಾಧಿಸ್ತಕ್ಕಂಥವು. ಆದ್ರೆ ನಮಗೆ ಜನ್ಮ ಮಲ್ಲ ಚಕ್ರ ತಪ್ಪುವಲ್ತು ನಮಗೆ. ಆ ಕರ್ಮದಿಂದ ಏನು ಅಂದ್ರೆ ಕರ್ಮಫಲದೊಳಗಿಂದ ವಾಸನೆಯೊಳಗಿಂದ ಪ್ರವೃತ್ತಿಯೊಳಗಿಂದ ಕರ್ಮದೊಳಗಿಂದ ಕರ್ಮಫಲ ಅನುಭವಿಸ್ಲಿಕ್ಕೆ ಪುನರ್ಜನ್ಮ. ಈ ಚಕ್ರ ನಡೆದು ಬಿಟ್ಟದ್ದು ನಮ್ದು. ಈ ಚಕ್ರದಿಂದ ನಾವು ಬಿಡುಗಡೆ ಹೊಂದಲಿಕ್ಕೆ ಒಂದೇ ಒಂದು ಉಪಾಯ ಏನು ಅಂದ್ರೆ ಈ ಕರ್ಮವನ್ನು ನಮಗೆ ಹೆಂಗ್ ಮಾಡ್ಲಿಕ್ಕೆ ಬರ್ಬೇಕಲ್ಲ ಏನು ಅಂತಂದ್ರೆ ಇನ್ನೊಂದು ಆ ಜ್ವಾಲ ಮ್ಯಾಲ ಹೋಗಿ ಅದೃಶ್ಯ ಆಗಿಬಿಡ್ತದೆ. ಸ್ವಲ್ಪ ಮ್ಯಾಲ ಹೋಗಿ ಒಂದು 4-5 ಫೂಟ್ ಮ್ಯಾಲ ಹೋಗಿ ಅಡಿ ಮ್ಯಾಲ ಹೋಗಿ ಅದೃಶ್ಯ ಹೆಂಗೋ ಹಂಗೆ ನಮ್ಮ ಕರ್ಮಗಳು ಲಯ ಆಗ್ಲಿಕ್ಕೆ ಬರ್ಬೇಕು. ಅವು ಫಲವನ್ನು ಕೊಡುವಂಥವುಗಳಾಗಬಾರ್ದು. ಬಹಳ ವಿಚಾರ ಮಾಡೋ ವಿಷಯ ಅದ. ಆದ್ರೆ ನಾವು ಅದರಿಂದ ಫಲದ ಅಪೇಕ್ಷೆ ಮಾಡ್ತೀವಿ ಅಂದ್ರೆ ಅರ್ಥ ಏನು ಅಂದ್ರೆ ಫಲಾಪೇಕ್ಷೆ ಅದ ನಮಗೆ.
ಕಾರಣ ಏನಂದ್ರೆ ಕರ್ತೃತ್ವ ಭಾವ ಅದು ನಮಗೆ. ನಾನು ಕರ್ತ, ನಾನು ಕರ್ತ, ನಾನು ಕರ್ತ. ಉಪನಿಷತ್ಕಾರ ಹೇಳ್ತಾರೆ ನಾಹಂ ಕರ್ತ ನಾಹಂ ಭೋಕ್ತ. ನಿಜವಾಗಿ ನಾನು ಕರ್ತ ಅಲ್ಲ, ನಾನು ಭೋಕ್ತ ಅಲ್ಲ. ಖರೆ ಕರ್ತ ಯಾರು ಅಂತಂದ್ರೆ ಆ ಭಗವಂತ ಕರ್ತಾ ಇದ್ದಾರೆ. ನಾವು ಏನಿದ್ದೀವಿ ಅಂದ್ರೆ ನಾವು ನಿಮಿತ್ತ ಮಾತ್ರ ಇದ್ದೀವಿ, ಭಗವಂತ ಖರೆ ಕರ್ತಾ ಇದ್ದಾನೆ ನೋಡ್ರಿ. ಅರ್ಜುನ ದುಃಖ ಆತು, ವಿಷಾದ ಯೋಗ. ಯಾಕೆ ವಿಷಾದ ಯೋಗ ವಿಷಾದ ಆತು ಅಂತ ಕೇಳಿದ್ರೆ ನಾನು ಇವರನ್ನು ಸಂಹಾರ ಮಾಡ್ತೀನಿ ಅನ್ನುವಂಥ ಭಾವದಿಂದ ವಿಷಾದ ಆತು. ಕೃಷ್ಣ ಹೇಳಿದ ಹುಚ್ಚಿದ್ದೆ ನೀನು ಅಂತ ಹೇಳಿ. ನೀನು ಸಂಹಾರ ಮಾಡ್ತೀನಿ. ಮಯವೈತೆ ಹಿತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಮಯಾ ಹತಾಸ್ತಂ ಜಹಿಮಾಗತಿಷ್ಠ. ಇವನ್ನೆಲ್ಲ ನಾ ಮುಗಿಸೇ ಬಿಡ್ತೀನಿ ಮುಂಚೆ. ಇವು ಸುಮ್ಮನೆ ಹಂಗೆ ಗೊಂಬಿಗತೆ ಓಡಾಡ್ಲಿಕ್ಕತ್ತೆ ಅಷ್ಟೇ. ಯಾವ ಭೀಷ್ಮ ದ್ರೋಣಾದಿಗಳ ವಿಷಯದಲ್ಲಿ ನೀನು ಶೋಕ ಮಾಡ್ತಾ ಇದ್ದೀವೋ ಭೀಷ್ಮ ದ್ರೋಣಾದಿಗಳಿಗೆ ಏನು ಅಸ್ತಿತ್ವನ ಉಳಿದಿಲ್ಲ. ಮಯಾ ಹತಾಸ್ತ್ವಂ ಜಹಿಮಾಗತಿಷ್ಠ ಮಯವೈತೆ ನಿಹಿತ ಪೂರ್ವಮೇವ. ಇವನ್ನೆಲ್ಲ ಮುಗಿಸ್ಬಿಟ್ಟಿಲ್ಲ. ಮತ್ತೇನು ಅಂದ್ರೆ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ನೀ ನಿಮಿತ್ತ ಮಾತ್ರ. ನಾನು ಒಂದ್ಸಲ ಒಂದು ಇರುವಾಗ ಮಾರ್ಕಂಡ ಉದಾಹರಣೆಗಳು ಬಹಳ ಸುಂದರವಾಗಿರ್ತಕ್ಕಂಥ ಕಲ್ಪನೆ ಹೇಳಿದನು. ಅಂದ್ರೆ ಸಭಾದಲ್ಲಿ ಬಹಳ ಅದಕ್ಕೆ ಬಹಳ ಸಂತೋಷ ಆಯ್ತು. ಬಹಳ ಅದ್ದಿ ಚಲೋ ಅನಿಸ್ತು. ಅರ್ಜುನ ಮತ್ತು ಭೀಷ್ಮರ ಯುದ್ಧ ಘನಘೋರ ಯುದ್ಧ ನಡೀತಾ ಇತ್ತು. ಭೀಷ್ಮರು ಒಂದು ಸೋಲ ಬಾಣ ಬಿಡ್ತಾ ಇದ್ರು. ಅರ್ಜುನ ಗಾಬರಿ ಆದ, ಕೃಷ್ಣ ನನಗೆ ಭೀಷ್ಮಾಚಾರ್ಯ ಬಾಳ ತಡ್ಕೊಳ್ಳಿಕ್ಕಾಗ್ವಲ್ತು. ಆವಾಗ ಕೃಷ್ಣ ಅಂದ, ಹುಚ್ಚಿದ್ದೆ ನೀನು, ನೀನಂತ ತಿಳ್ಕೊಂಡಿ, ನೀವು ಯುದ್ಧ ಮಾಡ್ಲಿಕ್ಕತ್ತಿ ಅಂತ ತಿಳ್ಕೊಂಡಿ. ನೀನೊಂದು ಇದನ್ನ ಮಾಡಿ ಏನು ಅಂತಂದ್ರೆ ಕಣ್ಣು ಮುಚ್ಚಿ ಬಾಣ ಹೊಡಿ. ಆ ಬಾಳ ಯಾರಿಗೆ ಹೋಗಿ ಬಡಿಬೇಕು, ಯಾರಿಗೆ ಹೋಗಿ ನಡಬೇಕು, ನಾನು ಅಟ್ಲ ರಥ ತಿರುಗಿಸ್ತೀನಿ ಅಂತೇಳಿ. ಆ ಬಾಳ ಯಾರಿಗೆ ಹೋಗಿ ತಾಗಬೇಕು ಅಥವಾ ಯಾರನ್ನ ಅದು ಇದನ್ನ ಮಾಡಬೇಕು ಅವ್ರಿಗೆ ಹೋಗಿ ಬಡಿ ಹಂಗ ನಾನು ರಥ ತಿರುಗಿಸ್ತೇನೆ. ನೀನ್ಯಾಕೆ ಕಾಳಜಿ ಮಾಡ್ತೀಯ? ಅದು ನೀ ಸುಮ್ಮನೆ ಕಣ್ಣು ಮುಚ್ಚಿ ಬಾಣ ಬಿಟ್ಕೊಳ್ತಾನೆ ಅಂದ್ರು. ಅಂದ್ರೆ ಅರ್ಥ ಏನು ಅಂದ್ರೆ ನಮಗೇನು ಒಂದು ಇದು ಅದರ ಅಸ್ತಿತ್ವ ನಮ್ಮ ಇಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಏನು ಇದು ಅದ ಅಂತ ಕೇಳಿದ್ರೆ ನಮ್ಮ ಯೋಗ್ಯತಾ ಏನು ಅದು ಅಂತ ತಿಳ್ಕೊಂಡು ಕೇಳಿ ನಾವು ಫಕ್ತ ಏನಿದ್ದೀವಿ ಅಂದ್ರೆ ನಿಮಿತ್ತ ಮಾತ್ರ ಇದ್ದೀವಿ. ನಾವು ಅಷ್ಟು ತಿಳ್ಕೊಂಡ್ವಿ, ಜೀವನ ಧನ್ಯ ಆಗ್ತದೆ. ನಾವು ಮತ್ತೇನಾದ್ರೂ ತಿಳ್ಕೊಂಡ್ವಿ, ನಾನು ಮಾಡ್ತೀನಿ, ಇದು ಫಲ ನನಗೆ ಬೇಕು ಇತ್ಯಾದಿ ತಿಳ್ಕೊಂಡ್ವಿ ಅಂದ್ರೆ ದುಃಖ. ನಮ್ದು ಕಿಮ್ಮತ್ತೇನು ಪ್ರಪಂಚ ಕೇಳಿದ್ರೆ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ. ನಮ್ಮಲ್ಲಿ ಏನಿದೆ ನಾವು ಉಪಕರಣ ಮಾತ್ರ, ಅಷ್ಟೇ ಯೋಗ್ಯತಾ ಇರೋದು. ನಮ್ಮ ಈಗ ಫ್ಯಾನ್ ಇರ್ತಾವ, ಲೈಟ್ ಅವ, ನಾವು ಬಟನ್ ಹಾಕಿದ ಕೂಡಲೇ ಹತ್ತಾವ, ಇಲ್ಲಾಂದ್ರೆ ಬಿಡ್ತಾವ. ಆ ಫ್ಯಾನ್ ಏನಾದ್ರು ನಮ್ಮ ತಕರಾರು ಮಾಡ್ತಾವೆ ಅಂದ್ರೆ ಏನ್ರಿ ನಿಮಗೆ ತಿಳಿದಿಲ್ಲ, ಇಷ್ಟು ಶೆಕಿ ಆಗ್ಲಿಕ್ಕೆ ಹತ್ತದ ಮತ್ತು ಹಚ್ಚುವಲ್ರ ನೀವು ಅಂತ. ಅವೇನು ತಕರಾರು ಮಾಡೋದಿಲ್ಲ ನಾವು. ಅಥವಾ ಇಷ್ಟು ಚಳಿ ಅದ ನೀವ್ಯಾಕೆ ನಮ್ಮನ್ನ ತಿರುಗಿಸ್ಲಿಕ್ಕೆ ಹತ್ತಿದೆ ಅಂತಾವೇನು, ಹಂಗೂ ಅನ್ನೋದಿಲ್ಲ. ನಾವು ಬಟನ್ ಹಾಕಿದ್ರೆ ತಿರುಗುತ್ತಾವ, ಇಲ್ಲಾಂದ್ರೆ ಸುಮ್ಮನೆ ಕೂಡ್ತಾವ. ಹೆಂಗೋ ಹಂಗೇನಿದೆ ಅಂದ್ರೆ ನಮ್ಗೇನಿದೆ ಅಂದ್ರೆ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ. ಅದು ನಾವು ತಿಳ್ಕೋಬೇಕು. ನಮಗೆ ಭಗವಂತನ ಕೈಯಾಗಿ ಕೈಗೊಂಡಿದ್ದಂಗೆ ನಾವು ಅವ ಎಲ್ಲ ಈ ಪ್ರಪಂಚಕ್ಕೆಲ್ಲ ವ್ಯವಹಾರ ನೋಡವ ಅವ. ಒಂದ್ಸಲ ಮಹಾರಾಜರ ಹತ್ರ ಒಬ್ರು ಬಂದು ಏನಂದ್ರು ಅಂತಂದ್ರೆ ಮಹಾರಾಜರು ಅವ್ರನ್ನ ಕೇಳಿದ್ರು. ಮಹಾರಾಜ ಹತ್ರ ಬಂದ್ರು, ಮಹಾರಾಜರು ಅವ್ರನ್ನ ಕೇಳಿದ್ರು. ಈಗ ನಾ ಹೇಳ್ತೇನೆ ಮಹಾರಾಜರ ಬಗ್ಗೆ ಕೆಲವು ವಿಚಾರ. ಮಹಾರಾಜ ಅಂದ್ರು ನೀವು ಏನ್ ಮಾಡ್ತೀರಿ ಅಂತ ಕೇಳಿ. ಅವ್ರಂದ್ರು ನಾ ಸಿನಿಮಾದ ಕಥೆ ಬರಿತೀನಿ ಅಂತ. ಬರೆದು ಏನ್ ಮಾಡ್ತೀರಿ? ನಾನೊಂದು ಪ್ರೊಡ್ಯೂಸರ್ಗೆ ಕೊಡ್ತೀನಿ, ನಿರ್ಮಾಪಕರಿಗೆ. ಅವ್ರೇನ್ ಮಾಡ್ತಾರ? ಡೈರೆಕ್ಟರ್ ತೋರಿಸ್ತಾರ ನಿರ್ದೇಶಕರಿಗೆ. ಅವ್ರಿಗೆ ಅದು ಒಪ್ಪಿಗೆ ಆಯ್ತು ಅಂದ್ರೆ ಸಿನಿಮಾ ಶೂಟಿಂಗ್ ಶುರು ಆಗ್ತದೆ. ಆ ಶೂಟಿಂಗ್ ನಲ್ಲಿ ಪಾತ್ರಗಳೇನು ಅಭಿನಯ ಮಾಡ್ತಾ ಇರ್ತಾವೋ ಅವೆಲ್ಲ ಅಭಿನಯಕ್ಕೆ ಒಬ್ಬ ಡೈರೆಕ್ಟರ್ ಇರ್ತಾರ, ನಿರ್ದೇಶಕ ಇರ್ತಾರ. ಅವ್ ಹೆಂಗೆ ಹೇಳ್ತಾನೋ ಹಂಗೆ ಪಾತ್ರ ಮಾಡ್ಬೇಕು. ಅವ್ ಕುಣಿ ಒಂದಷ್ಟೇ ಕುಣಿಬೇಕು, ನಗಬೇಕು ಒಂದಷ್ಟೇ ನಗಬೇಕು, ಅವ್ ಅಳಬೇಕು ಒಂದಷ್ಟೇ ಅಳಬೇಕು. ಬಹಳ ನಕ್ಕರು ಅಲ್ಲಿ ನಡೆಯಂಗಿಲ್ರಿ, ಕಡಿಮೆ ನಕ್ಕರು ನಡೆಯಂಗಿಲ್ಲ, ಬಹಳ ಹತ್ರು ನಡೆಯಂಗಿಲ್ಲ, ಕಡಿಮೆ ಹತ್ರು ನಡೆಯಂಗಿಲ್ಲ.
ಜಿಗಿ ಅಂದ್ರೆ ಜಿಗಿಬೇಕು, ಕೂಡಂದ್ರೆ ಕೂಡಬೇಕು, ಮಲ್ಕೋ ಅಂದ್ರೆ ಮಲ್ಕೋಬೇಕು. ಸಿನಿಮಾ ತಯಾರಾತು. ನಾವು ನೋಡ್ತಿರ್ತೀವಿ ಬಹಳಷ್ಟು ಜನರು ಆ ಬರೀ ಏನ್ ನೋಡ್ತಾರೆ ಅಂತಂದ್ರೆ ಕಥೆ ನೋಡ್ತಾರೆ ನೋಡಿ. ಮುಂದೆ ನಾವೇನ್ ಮಾಡಿದ ಆಕೆ ಏನ್ ಮಾಡಿದ್ಲು ಹಿಂಗೆ ನೋಡ್ತಾರೆ. ಆಗೊಂದು ವಿವೇಚನಾತ್ಮಕ ದೃಷ್ಟಿಯಿಂದ ನೋಡ್ತಕ್ಕಂಥವ್ರು ಏನ್ ನೋಡ್ತಾರೆ ಅಂದ್ರೆ ಡೈರೆಕ್ಷನ್ ನೋಡ್ತಾರೆ. ಅಂತಾರೆ ವಾಹ್ ಏನ್ ಡೈರೆಕ್ಷನ್ ಪಾ ಅಂತಾರೆ. ಮಹಾರಾಜರು ಏನಂದ್ರು, ಹಂಗಾದ್ರೆ ನಿಮಗೆ ಡೈರೆಕ್ಟರ್ ಪರದೆ ಮೇಲೆ ಕಾಣಿಸ್ತಾನೇನು? ಕಾಣಿಸಂಗಿಲ್ಲ. ಮತ್ತೆ ಹೆಂಗ ಅಂದ್ಬಿಟ್ಟು ನೀವು ಏನ್ ಡೈರೆಕ್ಷನ್ ಪಾ ಅಂತ. ಅವಾಗ ಅವ್ರು ಹೇಳಿದ್ರು, ಪ್ರತಿ ಯಾವುದೋ ಒಂದು ಸಿನಿಮಾ ಆಗ್ಬೇಕಾದ್ರೆ ಹಿಂದೊಬ್ಬ ಡೈರೆಕ್ಟರ್ ಇರಲೇಬೇಕು. ಹಂಗೆ ಪ್ರಪಂಚವಾಗಿ ಪ್ರತಿಯೊಂದು ವ್ಯವಹಾರದ ಹಿಂದೊಬ್ಬರು ಡೈರೆಕ್ಟರ್ ಇರ್ಲಿಕ್ಕೆ ಬೇಕು. ಇದು ಹಿಂದೊಂದು ವ್ಯವಸ್ಥೆ ಅದ. ಇದು ಹಿಂದೊಬ್ಬ ಡೈರೆಕ್ಟರ್ ಇದ್ದಾನೆ. ಇಲ್ಲಿ ಪ್ರಪಂಚದಲ್ಲಿ ಬ್ರಹ್ಮಾಂಡದೊಳಗನೆ ಏನಿದೆ ಅಂದ್ರೆ ಡೈರೆಕ್ಟರ್ ಇದ್ದಾರೆ. ಬೆಳಿಗ್ಗೆ ಇವತ್ತು ಸೂರ್ಯೋದಯ ಎಷ್ಟೊತ್ತಿಗೆ ಆಗ್ಬೇಕು ಒಂದು ಡೈರೆಕ್ಷನ್ ಆಗಿಬಿಟ್ಟದ. ಒಂದು ವರ್ಷದ್ದೆಲ್ಲ ಅವನು ಏನ್ ಮಾಡಿಬಿಟ್ಟಾನ ಅಂತಂದ್ರೆ ಪರಮಾತ್ಮ ಸೂರ್ಯನಿಗೆ ಇದನ್ನು ಕೊಟ್ಟು ಬಿಟ್ಟಾನ ಟೈಮು. ಒಂದು ನಿಮಿಷ ಹಿಂದೆ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ನಾವು ಪಂಚಾಂಗದಾಗ ಆ ನಿಮಿಷ ಆ ಸಮಯ ಕೊಟ್ಟು ಬಿಟ್ಟಿರ್ತೀವಿ ನಾವು ಒಂದು ವರ್ಷದ್ದೆಲ್ಲ. ಗ್ರಹಣ ಎಷ್ಟೊತ್ತಿಗೆ ಹಿಡಿಬೇಕು ಮುಂಚೆ ನಿರ್ಣಯ ಆಗ್ಬಿಟ್ಟದ. ಅದ್ರೊಳಗೆ ಏನು ವ್ಯತ್ಯಾಸ ಮಾಡ್ಲಿಕ್ಕೆ ಬರಂಗಿಲ್ಲ ನೋಡ್ರಿ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ. ನಾನು ಹೇಳಿದ್ಲ, ನಾವು ಯಾರ ಹೊತ್ತಿಗೆ ಹುಟ್ಟಬೇಕು, ಏನಾಗಿ ಹುಟ್ಟಬೇಕು ನಮ್ಮ ಕೈಯಾಗದ. ನಾವು ಸಂಕಲ್ಪ ಮಾಡಿ ಹುಟ್ಟಿವಿ. ನಮ್ಮ ಅಮ್ಮ ಅಪ್ಪ ಸಂಕಲ್ಪ ಮಾಡಿದ್ರು ಒಬ್ಬ ಸುಂದರನಾಗಿರ್ತಕ್ಕಂಥ ಗಂಡು ಮಗುವನ್ನು ನಾವು ಪ್ರಸವಿಸುತ್ತೇವೆ ಅಂತ ಸಂಕಲ್ಪ ಮಾಡೋದು. ನಾವು ಕೊಟ್ಟ ಅಂತ ಹುಟ್ತೀವಿ. ಕೊಡದೇ ಇದ್ರೆ ಇಲ್ರಿ ನಮಗಿನ್ನೂ ಮಕ್ಕಳಾಗಿಲ್ಲ ಅಂತಿರ್ತಾರೆ. ನಮ್ಮ ಕಡೆ ಬರ್ತಿರ್ತಾರೆ. ನಾವಂತೀವಿ ನಮ್ಮ ಕೈಯಾಗ ಏನ್ ಇರಂಗಿಲ್ರಿ, ಸುಮ್ಮನೆ ನೀವು ಭಗವಂತನ ನಾಮಸ್ಮರಣೆ ಮಾಡ್ರಿ ಅಂತೀವಿ. ಅವನಿಗೆ ಪ್ರಾರ್ಥನಾ ಮಾಡಿ ಡೈರೆಕ್ಟರ್ನೇ ಬೇಡಿಕೊಡ್ರಿ ನೀವು. ಈಗ ಪಡೆದ ಮೇಲೆ ಒಂದು ಮನೆಗೆ ಬೆಂಕಿ ಹತ್ತೆ ಯಾವನೊಬ್ಬ ಏನ್ ಮಾಡ್ಲಿಕ್ಕೆ ಬಕೆಟ್ಲೆ ನೀರು ಉಗ್ಲಿಕ್ಕೆ ಹತ್ತ. ಅದಕ್ಕೆ ಆ ಪಡೆದಕ್ಕೆ ನೀರು ಉಗ್ಗಿ ಆ ಮನೆಗೆ ಬೆಂಕಿ ಹತ್ತಿರೋರು ಆಡ್ತದೆ ಅಲ್ರಿ. ಮತ್ತೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಫಿಲ್ಮ್ನೊಳಗೆ ಏನಾದ್ರು ವ್ಯತ್ಯಾಸ ಮಾಡ್ಬೇಕು. ಮುಂಚೆ ಶೂಟಿಂಗ್ ಆಗಿಬಿಟ್ಟದ ಫಿಲ್ಮ್ ರೆಡಿ ಅದ. ಆ ಬಟನ್ ಒತ್ತಿದ ಕೂಡಲೇ ಶುರು ಆಯ್ತು. ಪ್ರಪಂಚದ ಸಿನಿಮಾ ಕಾಣಿಸ್ಲಿಕ್ಕೆ ಶುರು ಆಯ್ತು. ಭಾರತದ ಇತಿಹಾಸಕಾರ ಬರೀತಾರೆ ಏನು ಅಂತಂದ್ರೆ ಇಂಥವ್ರು ಆಗಿದ್ರೆ ನಮ್ಮ ದೇಶದ ಒಂದು ಸ್ವರೂಪನ ಬದಲಾಗ್ತಿತ್ತು ಅಂತ ಬರೀತಾರೆ. ವಲ್ಲಭಭಾಯಿ ಪಟೇಲ್ ಆಗ ಪ್ರೈಮ್ ಮಿನಿಸ್ಟರ್ ಆಗಿದ್ದು ನಮ್ಮ ದೇಶದ ಪರಿಸ್ಥಿತಿ ಬೇರೆ ಆಗ್ತಿತ್ತು. ಛತ್ರಪತಿ ಶಿವಾಜಿ ಮತ್ತು ಗುರು ಗೋವಿಂದ ಸಿಂಗ್ ನಾಂದೇಡ್ನಲ್ಲಿ ಇಂಥ ದಿವಸ ಇಷ್ಟು ಹೊಡೆದು ಇಷ್ಟು ನಿಮಿಷಕ್ಕೆ ಭೇಟಿ ಆಗಬೇಕು ಅನ್ನುವಂಥದ್ದು ಅವರೆಲ್ಲ ನಿರ್ಣಯ ಮಾಡಿಕೊಂಡಿದ್ರು. ಆದ್ರೆ ಭೇಟಿ ಆಗಲಿಲ್ಲ. ಭೇಟಿ ಆಗಿದ್ರೆ ದೇಶದ ಒಂದು ಸ್ವರೂಪನ ಬದಲಾಗ್ತಿತ್ತು ಅಂತ ಇತಿಹಾಸಕಾರ ಬರೀತಾರೆ ಅಷ್ಟೇ. ಖರೆ ಆಗಾಗಿಲ್ಲ ಅನ್ನೋದು ಏನಿದೆ ನಮ್ಮ ಭಾರತದ ಹಣೆ ಬರ ಆಯ್ತು. ಯಾರೇನ್ ಮಾಡಿದ್ರು ಇದನ್ನ ಯಾಕೆ ಹೇಳಿಕ್ಕೆ ಹತ್ತಿದ್ವಿ ಅಂದ್ರೆ ಇದೊಂದು ಡೈರೆಕ್ಷನ್ ಅದ, ಇದೊಂದು ವ್ಯವಸ್ಥೆ ಅದ. ಒಂದು ಮಾತು ಹೇಳ್ತದೆ ಅಷ್ಟೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಮಹಾರಾಜನೊಬ್ರು ಕೇಳಿ, ಮಹಾರಾಜ್ ಭಗವಂತನ ಅನುಭವ, ಭಗವಂತನ ದರ್ಶನ ಅಂದ್ರೆ ಅದು ಹೆಂಗಾಗ್ತದೆ? ಮಹಾರಾಜ್ ಹೇಳಿದ್ರು, ಅಗ್ದಿ ಮೊದಲನೇ ದರ್ಶನ ಯಾವುದು ಅಂದ್ರೆ ಕನಸಿನಾಗಿನ ದರ್ಶನ. ಕನಸಿನ ಭಗವಂತನ ದರ್ಶನ ಆಗ್ತದೆ ನೋಡ್ರಿ. ಇದು ಅಗ್ದಿ ಸಾಮಾನ್ಯವಾದ. ಇದಕ್ಕಿಂತ ಉತ್ತಮ ದರ್ಶನ ಯಾವುದು ಅಂದ್ರೆ ಪ್ರತ್ಯಕ್ಷ ದರ್ಶನ. ಆದ್ರೆ ಅದು ಕನಸಿನ ದರ್ಶನಗಿಂತಲೂ ಈ ದರ್ಶನ ಸ್ವಲ್ಪ ಉತ್ತಮವಾದ. ಅದು ಇದಕ್ಕಿಂತಲೂ ಉತ್ತಮವಾದ ದರ್ಶನ ಯಾವುದು ಅಂದ್ರೆ ಧ್ಯಾನದಾಗಿನ ದರ್ಶನ. ಈ ಜಾಗೃತ ಅವಸ್ಥೆಯೊಳಗಿನ ದರ್ಶನ ಸಹಿತ ನಮ್ಮ ಕೈಯಾಗಿರಂಗಿಲ್ಲ. ಯಾವಾಗೋ ಭಗವಂತ ಬಂದ ನಿಂತ ಹೋದ ಹಿಂಗಾಗ್ತದೆ. ನಾವೇನೋ ಒಂದು ಚೂಚಾರ ಕೇಳಿದ್ವಿ, ತಥಾಸ್ತು ಅಂದ ಹೋಗ್ಬಿಟ್ಟ. ಭಗವಂತನು ಸಹಿತ ಏನು ಕೇಳಿಗೆ ಬರಬೇಕು ಅನ್ನೋದು ಬಹಳ ಶಾಣತನ ಆದది. ನಾವೇನಾದ್ರೂ ಶಾಣ ಕೇಳಿಬಿಡ್ತೀವಿ. ಆ ಭಗವಂತನಿಗೆ ಶೋಭಿಸುವಂತಹದ್ದು ಕೇಳಿಗೆ ಬರಬೇಕು. ಅವನೇ ಅನ್ಬೇಕು ವಾಹ್ ಅನ್ನುವಂಥದ್ದು ನಮಗೆ ಕೇಳಿಗೆ ಬರಬೇಕು. ಭಗವಂತನ ಹತ್ರ ಕೇಳ್ರಿ ಏನು ಅಂತ. ಭಗವಂತ ನಿನ್ನ ನಾಮದಲ್ಲಿ ಅಖಂಡ ಪ್ರೇಮವನ್ನು ಕೊಂಡು ನಮಗೂ ಅಂತ ಅಂದ್ಕೊಂಡು ನಾವು ಕಣ್ಣು ಮುಚ್ಕೊಂಡು ತೆಗಿತಾರೆ.
ಭಗವಂತ ನಾವು ದುಡ್ಡು ಕೊಡು, ಬೈಲೆ ಕೊಡು, ಬಂಗಾರ ಕೊಡು, ವಸ್ತು ಕೊಡು, ಮಕ್ಕಳು ಕೊಡು, ಮದಿ ಕೊಡು ಅಂತಂದ್ರೆ ಮಹಾರಾಜರು ತಮ್ಮ ಹೆಂಡತಿನ ಕರ್ಕೊಂಡು, ಮಹಾರಾಜರಿಗೆ ಇಬ್ಬರು ಹೆಂಡಂದ್ರು, ಮೊದಲೇ ಹೆಂಡತಿ ತೀರ್ಕೊಂಡು ಕೂಡ ಎರಡನೇ ಮದುವೆ ಮಾಡಿಕೊಂಡು, ಮೊದಲೇ ಹೆಂಡತಿನ ಕರ್ಕೊಂಡು ತಮ್ಮ ಸದ್ಗುರು ಕಡೆಗೆ ಹೋಗಿದ್ರು ತುಕಾಮಾಯಿ ಅಂತ ತಿಳ್ಕೊಂಡು ಎಹಳೆಗಾಂವ್. ಅಲ್ಲಿ 3 ದಿವಸ ಇದ್ರು. ತುಕಾಮಾಯಿಗೆ ಬಹಳ ಸಂತೋಷ ಆಯ್ತು. ತಮ್ಮ ಶಿಷ್ಯ ತುಕಾಮಾಯಿಗೆ ಹೆಂಗೆ ತಗೊಂಡಿದ್ರು ಕಲ್ಪನಾ ಮಾಡಿ. ನಾವು ಇವತ್ತು ಲಕ್ಷಾನುಗಟ್ಟಲೆ ಲಕ್ಷಗಟ್ಟಲೆ ಜನರು ಯಾರನ್ನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಅಂತೀವೋ, ನಾನು ಹೇಳಿದ ಅವ್ರ ಯೋಗ್ಯತಾ ವಿಲಕ್ಷಣ ಆಗಿತ್ತು. ಅಂಥವ್ರು ಗುರು ಎಂಥವ್ರು ಇರಬಹುದು. ಆದ್ರೆ ಸಮಾಜದ ಶೋಕ್ರಾಂತಿಕಾರಿ ಏನು ಅಂತಂದ್ರೆ ಸಮಾಜ ಅವ್ರನ್ನ ಹುಚ್ಚ ತುಕ್ಯ ಅಂತ ಕರೀತಿತ್ತು. ಏನ್ ಸಮಾಜದ ಶೋಕ್ರಾಂತಿಕ ಆದರು, ಅವ್ನು ಹುಚ್ಚಂತಿತ್ತು ಸಮಾಜ. ಈ ಸಮಾಜ ಎಷ್ಟು ಹುಚ್ಚಿರಬಹುದು ಕಲ್ಪನಾ. ಮಹಾರಾಜನ್ನ ಅವ್ರು 3 ದಿವಸ ಇಟ್ಕೊಂಡ್ರು, ಸಂತೋಷ ಆಯ್ತು. ಕೊನೆಗೆ ಹೋಗು ಮುಂದೆ ಸಹಜವಾಗಿ ಅಗ್ದಿ ಪ್ರೀತಿಯಿಂದ ಅವ್ರು ಏನಂದ್ರು ಅಂತಂದ್ರೆ, ವಾತ್ಸಲ್ಯದಿಂದ ಏನಂದ್ರು ಅಂದ್ರೆ, ಮಹಾರಾಜರ ಪತ್ನಿ ಕೇಳಿದ್ರು, ಮಗು ನಿನಗೇನಾದ್ರೂ ಮನುಷ್ಯನಾಗ ಇಚ್ಛಾ ಇದ್ರೆ ಕೇಳು, ನಾ ಪೂರ್ಣ ಮಾಡ್ತೀನಿ. ಪಾಪ ಅವ್ರ ಸಂಕೋಚದಿಂದ ತಮ್ಮ ಮನೆಯವರು ಅಥವಾ ಮಹಾರಾಜರ ಮುಖದ ಕಡೆಗೆ ನೋಡಿ ತುಕಾಮಾಯಿಗಳಿಗೆ ಏನಂದ್ರು ಅಂದ್ರೆ, ನಮಗೆ ಇವರಂತ ಒಬ್ಬ ಗಂಡಸ ಮಗ ಬೇಕು ಅಂತ. ಇಬ್ರು ಗುರು ಶಿಷ್ಯರಿಬ್ರು ಮುಗೋಣಕ್ಕರು. ಮಹಾರಾಜರು ಹೊರಗೆ ಬಂದ್ರು, ಅವ್ರು ಹೆಂಡತಿನ ಬೈದ್ರು, ಏನು ಹುಚ್ಚಿದ್ದಿ ನೀನು ಅಂತ ಹೇಳಿ. ನೀನು ಕೇಳಿದ್ರೆ ಆತ್ಮಜ್ಞಾನ ಕೊಡುವ ಯೋಗ್ಯತಾ ಇತ್ತು ಅವ್ರಿಗೆ, ನೀನು ಕೇಳಿದ್ರೆ ಸಾಕ್ಷಾತ್ ಪಾಂಡುರಂಗಂತ ನೀನು ಮುಂದೆ ನಿಂದಿರಿಸುವ ಯೋಗ್ಯತಾ ಇತ್ತು ಅಂಥವ್ರ ಹೊತ್ತು ನೀವು ಇದನ್ನೇನು ಕೇಳಿದಿ. ಅವಾಗ ಒಂದು ಅವ್ರ ಜೀವನದ ಸಿದ್ಧಾಂತ ಹೇಳಿದ್ರು, ನಾವು ಈ ಪ್ರಪಂಚದ ವಸ್ತುಗಳನ್ನು ಕೇಳಬಹುದೇನೋ ಖರೆ, ಆದ್ರೆ ಆ ವಸ್ತುಗಳಲ್ಲಿರ್ತಕ್ಕಂಥ ಅಶಾಶ್ವತಪಣ ಅನ್ನೋ ಧರ್ಮ ಏನದೇನೋ, ಆ ಧರ್ಮವನ್ನು ಬಾಜು ಸರಿಸಿ ನಮಗೆ ಆ ವಸ್ತು ತಗೊಳಿಕ್ ಬರಂಗಿಲ್ಲ. ಹೆಂಗದ ನೋಡಿ, ನಾವೇನೋ ಕೇಳಿದ್ವೇನೋ ಖರೆ, ಆದ್ರೆ ಆ ವಸ್ತುವಿನಲ್ಲಿರ್ತಕ್ಕಂಥ ಅಶಾಶ್ವತಪಣ ಅನ್ನೋ ಧರ್ಮ ಏನದೇನೋ ಅದನ್ನು ಬಾಜುಗ್ ಸರಿಸಿ ನಮಗೆ ತಗೊಳಿಕ್ ಬರಂಗಿಲ್ಲ. ನೀವು ಗಂಡು ಮಗು ಆಗ್ತಾನೇನೋ ಖರೆ, ಆಗ ಅತ್ಯಂತ ಅಲ್ಪಾಯು ಆಗ್ತಾನ ಅಂತ. ಆಮೇಲೆ ದುಃಖ ಆತವ್ರು. ಆಮೇಲೆ ಕರ್ಕೊಂಡು ಹೋದ್ರು, ಅವ್ರಿಗೆ ಯೋಗಾಭ್ಯಾಸ ಮಾಡಿಸಿದ್ರು, ಅವ್ರಿಗೆ ಸಮಾಧಾನ ಕೊಟ್ಟರು. ಆ ವಿಷಯ ಬೇರೆ. ನಮಗೇನು ಕೇಳಬೇಕನ್ನೋದೇ ಗೊತ್ತಾಗುದು. ನಾವು ಹೋಗ್ತೀವಿ, ಮಹಾರಾಜರ ಹತ್ರ ಹೋಗ್ತೀವಿ, ಗುರುಗಳ ಹತ್ರ ಹೋಗ್ತೀವಿ. ಗುರುಗಳ ನಮ್ಮ ಹುಡುಗಿನ್ನೂ ನೌಕರಿ ಇಲ್ಲ, ಅವ್ರು ತಥಾಸ್ತು ಅಂದ್ರು ಅಂತ ತಿಳ್ಕೊಳ್ರಿ. ನಮ್ಮ ಹುಡುಗ ನೌಕರಿ ಸಿಕ್ತೀವಿ ಅಂದ್ರೆ ನಾವು ಕೇಳಿದ್ರ ತಾತ್ಪರ್ಯ ಏನು ಅಂದ್ರೆ, ಗುರುಗಳ ನಮ್ಮ ಹುಡುಗರಿಗೆ ಒಂದು ನೌಕರಿ ಹೆಚ್ಚು ಕೊಟ್ಟು ನೀವು ಬಾಜುಕಾಗ್ರಿ ಅಂದಂಗೆ. ನಮಗೆ ನೀವೇನು ಬೇಡ ಅಂದಂಗದು. ನೀವು ಬೇಕು ಒಂದು ನನಗೆ ಬಾಕಿದೇನು ಬೇಡ ಅನ್ನೋ ತಯಾರಿ ಇದ್ದು ನೀವು ಬೇಕು ಒಂದು ಅಲ್ಲಿಗೆ ಬಂದಂಗದು. ನಮಗೆ ನೀವೊಬ್ಬರಿದ್ರು ಸಾಕ್ರಿ. ದುರ್ಯೋಧನ ಹೋಗಿ ಬಲರಾಮನ ಆ ಒಂದು ಸೈನ್ಯವನ್ನು ಕೇಳಿದ, ಒಂದು ಅಕ್ಷೋಹಿಣಿ ಸೈನ್ಯ, ಯಾದವಿ ಸೈನ್ಯವನ್ನು ಕೇಳಿದ. ಅರ್ಜುನ ಹೇಳಿದ, ಕೃಷ್ಣ ನನ್ನ ನೀವೊಬ್ಬ ಸಾಕುವಂತೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುತ್ತರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನಿ ತಿರುಮತಿರು. ಭಗವಂತ ಒಬ್ಬಿದ್ರು ಸಾಕಾಗುವುದಿಲ್ಲ. ನಮ್ಗೆ ಅವನು ನಾವೇನು ಕೇಳ್ತೀವಿ, ಅವನು ಬಿಟ್ಟು ಬಿಡ್ತೀವಿ, ಮತ್ತೇನೋದೇ ಕೇಳ್ತೀವಿ. ಇರ್ಕೊಂತ ಪ್ರತ್ಯಕ್ಷ ದರ್ಶನ 2ನೇ. ಆಮೇಲೆ 3ನೇ ದರ್ಶನ ಯಾವುದು ಅಂದ್ರೆ ಧ್ಯಾನದೊಳಗಿನ ದರ್ಶನ. ಧ್ಯಾನ ಕೂತ್ಕೊಂಡೆ ಒಳಗೆ ಸಾಕ್ಷಾತ್ ಪರಮಾತ್ಮ ಪ್ರಗಟ ಆಗ್ಬೇಕು. ಇದೆಲ್ಲ ಬಹಳ ದೊಡ್ಡ ಶಾಸ್ತ್ರದಲ್ಲಿ ಇದನ್ನೆಲ್ಲ ವಿವೇಚನೆ ಮಾಡೋದು ಸಮಯ. ಆಮೇಲೆ ಇದಕ್ಕೆ 4ನೇ ದರ್ಶನ ಯಾವುದು ಅಂತ ತಿಳ್ಕೊಂಡು ಕೇಳಿದ್ರೆ, ಆ ಭಗವಂತ ಯಾವಾಗಲೂ ನಮ್ಮ ಜೊತೆಗಿದ್ದಾನೆ ಅನ್ನುವಂಥ ಒಂದು ಅನುಭವ. ಪ್ರಾಕ್ಟೀಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಅಂತ ನಿರಂತರವಾಗಿ ನಮ್ಮ ಜೊತೆಗಿದ್ದಾನೆ ಅನ್ನುವಂಥ ಅನುಭವ. ನಮ್ಮ ಅನಿಸು ಭಗವಂತ ನನ್ನ ಜೊತೆಗಿದ್ದಾನೆ, ಭಗವಂತ ನನ್ನ ಜೊತೆಗಿದ್ದಾನೆ. ಇದರಿಂದ ಏನಾಗ್ತದೆ ಅಂದ್ರೆ, ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಆ ಪರಮಾತ್ಮ ಹತ್ರ ಇದ್ದ ಅಂತಂದ್ರೆ ಮತ್ತೋ ಭವತಿ, ಶಾಂತೋ ಭವತಿ, ತೃಪ್ತೋ ಭವತಿ, ಆತ್ಮಾರಾಮೋ ಭವತಿ. ಸ್ವಸ್ಥ ಆಗಿಬಿಡ್ತಾನ. ಒಬ್ಬ ಬರೇ ಯಾವನೇ ಒಬ್ಬ ರಾಜಕಾರಣಿ ನಮಗೆ ಬಹಳ ಪರಿಚಯ ನಾವಿದ್ದು ಅವನ ಜೊತೆಗೆ ನಮ್ಮನ್ನು ಅಡ್ಡಾಡಿಸುವಂತ ಇದ್ದದ್ರು ಸಹಿತ ನಮ್ಗೆ ಎಷ್ಟು ಯಮಕ್ಕಿರ್ತದೆ ನೋಡ್ರಿ. ಅವನ ಜೊತೆ ಹಿಂಗೆ ಹೊಂಟಿರ್ತೀವಿ. ಅವ ಯಾವಾಗ ಹೊರಗೆ ಹಾಕ್ತೋನು ಹೇಳಲಿಕ್ಕೆ ಬರಂಗಿಲ್ಲ.
ಸೊ ಯಾವುದೋ ಒಬ್ಬ ಶ್ರೀಮಂತ ನಮ್ಮನ್ನು ಕೈ ಹಿಡ್ಕೊಂಡು ಹೊಂಟಿದ್ದ ಅಂದ್ರೆ ಜಗತ್ತಿನೊಳಗೆ ನಮ್ಮಂತ ಅನ್ಬಾರ್ದು, ಸುಮ್ಮನೆ ನಮ್ಮಂತ ದುರ್ಭಾಗ್ಯಗಳು ಯಾರು ಅಲ್ಲ ಅನ್ನೋ ಕಲ್ಪನೆ ಬರುವುದಿಲ್ಲ ನಮಗಷ್ಟೇ. ಆದ್ರೆ ಸಾಕ್ಷಾತ್ ಪರಮಾತ್ಮ ನಮ್ಮ ಜೊತೆಗಿದ್ದಾನ ಅಂತ ಅನ್ನುವಾಗ ನಮಗೆ ಭಯ ಎಲ್ಲಿ, ಚಿಂತೆಯಲ್ಲೇ, ಕಾಳಜಿಯಲ್ಲೇ, ದುಃಖಲ್ಲೇ, ಅದು ಖರೆ ಅನುಭವ. ಅದು ಇದಕ್ಕಿಂತ ಒಂದು ಉತ್ತಮ ಅನುಭವ ಅದ. ನನ್ನ ಪ್ರಪಂಚವಾಗಿ ಪ್ರತಿಯೊಂದು ಘಟನಾದಲ್ಲಿ ಅವನ ಕೈ ಅದ ಅನಿಸ್ಬೇಕು. ಇದು ಅವನಿಚ್ಛ 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 ಅಂತ ಅನಿಸೋದೇನದಲ್ಲ, ಫೀಲಿಂಗ್ ನಿಜವಾಗಿಯೂ ದಿವ್ಯ ಅನುಭವ ಅದು ಅನಿಸ್ಬೇಕು. ಹಿಂಗಾತ ಅವನಿಚ್ಛ ಅವಂದ ಏನದ ಅಂದ್ರೆ ಡೈರೆಕ್ಷನ್ ಅದ, ಹಂಗಾತ ಅವನಿಚ್ಛ ಅವಂದ ಡೈರೆಕ್ಷನ್ ಅದ. ಇದು ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲಿ ಬೇಕು. ವೇದಾಂತ ಶುಡ್ ಬಿ ಇನ್ ಅವರ್ ಡೈಲಿ ಲೈಫ್. ವೇದಾಂತ ನಮ್ಮ ನಿತ್ಯ ಜೀವನದಲ್ಲಿ ಬರಬೇಕ್ರಿ. ಬರೇ ಏನಾದ್ರೂ ನಾವು ಅಂದ್ವಿ, ಬಾಯ್ಪಾಟ್ ಮಾಡಿದ್ವಿ, ಇದು ಅಲ್ರಿ ಖರೆ. ಇದಕ್ಕಿಂತ ಒಂದು ಉತ್ತಮ ಅನುಭವ ಅದ ರೀ. ಈ ವಿಶ್ವದೊಳಗಿನ ಪ್ರತಿಯೊಂದು ಘಟನಾದಿಂದ ಅವನದೇನು ಅಂದ್ರೆ ಸತ್ತ ಅದ ಅನ್ಸ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೀತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ. ಈ ವಿಶ್ವದ ಪ್ರತಿಯೊಂದು ಘಟನಾದಲ್ಲಿ ಆ ಭಗವಂತನ ಸತ್ತ. ಓತಪ್ರೋತವಾಗಿ ಆ ಭಗವಂತಂದೆಲ್ಲ ಏನದ ಅಂದ್ರೆ ತುಂಬಿಕೊಂಡ. ಈ ನೋಡ್ರಿ ನಡೀತಕ್ಕಂಥ ಈ ಸಮಸ್ತ ಕಾರ್ಯಕ್ರಮಗಳ ಹಿಂದೆ ಅವರು ಸತ್ತಾದ, ಅವರು ಸತ್ತಾದ, ಅವರು ಸತ್ತಾದ ಅನ್ನುವಂಥ ಭಾವ ಏನದನೋ, ಇದು ಹೆಂಗೆ ನಮಗೆ ಅಗ್ದಿ ಖರೆ ಅನಿಸ್ತದನೋ ಹಂಗೇನಿದೆ ಅಂದ್ರೆ ಬ್ರಹ್ಮಾಂಡದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನಾದ ಹಿಂದೆ ಅವರು ಸತ್ತ ಇಟ್ಕೊಳ್ತಾರೆ. ನಾ ಯಾಕೆ ಹೇಳಿಕತ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ, ನಮ್ಮ ಜೀವನದಲ್ಲಿ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅನುಭವ ನಮಗೆ ಬರಬೇಕು. ಅಂದ್ರೆ ಮಾತ್ರ ಅದು ಖರೆ ಆಗಿರ್ತಕ್ಕಂಥದ್ದೇ ಹೊರತು ಇಲ್ಲದೆ ಇದ್ರೆ ಏನಲ್ಲ ಅಂತಂದ್ರೆ ನಮಗದು ನಿಜವಾಗಿರ್ತಕ್ಕಂಥದ್ದಲ್ಲ. ಅದನ್ನ ಏನಂತೀನಿ ಅಂತಂದ್ರೆ, ಸ್ವಕರ್ಮಣ ತಮ್ಮ ಅಭ್ಯರ್ಚ್ಯ ಸಿದ್ಧಿಂ ಬಿಂದತಿ ಬಾ. ನಮ್ಮ ಕರ್ಮರೂಪಿ ಪುಷ್ಪಗಳಿಂದ ಭಗವಂತನ ಅರ್ಚನೆ ಅಂತ ಮಹಾರಾಜರು ಹೇಳಿದ್ರು. ಆ ಡೈರೆಕ್ಟರ್ ಪದವಿಯಲ್ಲಿ ನಾನು ಕಾಣಿಸದೇ ಇದ್ದು ಸಹಿತ ಈ ವಿಶ್ವದ ಸಿನಿಮಾದ ಹಿಂದೆ ಒಬ್ಬ ಡೈರೆಕ್ಟರ್ ಇದ್ದಾನೆ ಅನ್ನೋದು ಯಾರಿಗೆ ಖಾತ್ರಿ ಅನ್ನಿಸ್ತದನೋ ಅವನ ಜೀವನದಲ್ಲಿ ಸಮಾಧಾನ. ಅರ್ಥಾತ್ ಇದರ್ಥ ಏನು ಅಂದ್ರೆ, ಈ ವಿಶ್ವದ ಹಿಂದೆ ಅವನು ಸತ್ತ. ಏನ್ ನಡ್ಲಿಕ್ಕೆ ಹತ್ತಿದ್ರು ಆದರೆ ಇದ್ರ ಹಿಂದೆ ಅವನು ಏನಿಲ್ಲ ಅಂತಂದ್ರೆ ಅವನು ಇದು ಅದ, ಅವಂದೇ ಡೈರೆಕ್ಷನ್ ಅದ, ಅವಂದೇ ಡೈರೆಕ್ಷನ್ ಅದ ಅಂತಿದ್ದ. ಖರೆ ಕರ್ತೃತ್ವ ಯಾರ್ದು ನಂಬದೇನ್ರಿ? ಖರೆ ಕರ್ತ ಅವನಿದ್ದ. ನಮ್ಮ ಜೀವನದಲ್ಲಿ ಹಿಂಗ್ಯಾಕಾತು ಅವನಿಚ್ಛ, ಹಿಂಗ್ಯಾಕಾತು ಅವನಿಚ್ಛ, ಎಷ್ಟು ಸಮಾಧಾನ ಅನ್ನಿಸ್ತದ ನೋಡ್ರಿ. ಏನಾದ್ರು ಜೀವನದಲ್ಲಿ ದುಃಖ ಒದಗಿ ಬಂದ್ಕೊಳ್ಳಿ ನಮಗನಿಸ್ ನಾವು ಅಂತೀವಿ ಇಂಥವು ಮಾಡಿದ ಅಂತ ನಮಗೆ ದುಃಖ ಆತು ಅಂತೀವಿ. ಅವನ ಮೇಲೆ ಆರೋಪ ಮಾಡ್ತೀವಿ ಇನ್ನೊಬ್ಬನ ಮೇಲೆ. ಹಂಗೆ ಅನಿಸಿದ್ರೆ ನಮ್ಗೆ ಅನಿಸ್ಬೇಕಿದ್ದು ಭಗವಂತನ ಇಚ್ಛಾ. ಅವನೇನು ಪಾಪ, ಅವನೇನು ನಿಮಿತ್ತ ಮಾತ್ರ. ಇದರ್ಥ ಏನು ಅಂತಂದ್ರೆ, ಅಕರ್ಮದಲ್ಲಿರ್ತಕ್ಕಂಥ ಕರ್ತೃತ್ವ ಏನದನೋ ಇದು ಬಾಧಕವಾಗಿರ್ತಕ್ಕಂಥ. ನಾವು ನಿಮಿತ್ತ ಮಾತ್ರ ಇದ್ದೀವಿ ಅನಿಸ್ಬೇಕಿಲ್ಲ. ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕರ್ಮದ ಹಿಂದೆ ಭಗವಂತನ ಕರ್ತೃತ್ವದ ನಾವು ನಿಮಿತ್ತ ಮಾತ್ರ ಇದ್ದೀವಿ. ಕರ್ತಾನ ಅಲ್ಲ ಅಂದ ಬಳಕ ಅರ್ಜುನ ಹೇಳಿದ ಕೃಷ್ಣ, ಅರ್ಜುನ ನೀವು ನಿಮಿತ್ತ ಮಾತ್ರ. ಎಂಥ ಭಾಗ್ಯ ನೋಡ್ರಿ ಅರ್ಜುನಂದು ಖರೆ ಅಂದ್ರು. ಕೃಷ್ಣ ಮುಂದೆ ಸುಮ್ಮನೆ ಕೂತಿದ್ರು ಸಹಿತ ಎಲ್ಲ ಏನದ ಅಂದ್ರೆ ಅವನು ಸತ್ತಾದಿಂದ ನಡೀತಿತ್ತು. ಹೆಂಗ ಹಂಗೆ ನಮ್ಮ ಜೀವನ ಅನ್ನುವಂಥ, ನಮ್ಮ ಪ್ರಪಂಚ ಅನ್ನುವಂಥ ರಥದಲ್ಲಿ ನಾವು ಏನಾಗಬೇಕು ಅಂದ್ರೆ ಆ ಪರಮಾತ್ಮನ, ನಮ್ಮ ಸದ್ಗುರುವನ್ನ ನಾವು ಕೂಡಿಸಿ ಸಾರಥಿಯನ್ನಾಗಿ ನಾವು ಸ್ವಸ್ಥ ನಮಗೇನು ಶಕ್ಯದ ಅಷ್ಟು ತಿರುಗಿ ಬಾಳ ಹೊಡ್ಕೋತ ಕೂಡ್ಬೇಕಷ್ಟು. ಭಗವಂತ ಹೇಳಿದ ಏನು ಅಂತ ತಿಳ್ಕೊಂಡ್ಕೆ, ತಸ್ಮಾತ್ ಸರ್ವೇಶು ಕಾಲೇಶು ಮಾ ಮನುಸ್ಮರ ಯುದ್ಧ ಚ. ಏನು ನನ್ನ ಸ್ಮರಣೆ ಮಾಡು ಮತ್ತು
ಏನ್ ಸ್ಮರಣೆ ಮಾಡ? ಭಗವಂತ ನೀನ್ ಕರ್ತಾ ಇದ್ದೀನಿ, ನಾ ನಿಮಿತ್ತ ಮಾತ್ರ ಇದ್ದೀನಿ, ನಾ ನಿನ್ನವನಿದ್ದೀನಿ ಅನ್ನೋ ಅನುಸಂಧಾನ ಇಟ್ಟುವಂತೆ ಕರ್ತೃತ್ವ ಭಾವ ತೆಗೆದು ಹಾಕ್ಬೇಕು. ಅದರಿಂದ ಬಹಳ ಅಹಂಕಾರ ನಿರ್ಮಾಣ ಆಗ್ತದೆ. ಅದು ಮನುಷ್ಯನಿಗೆ ಎಲ್ಲರಿಂದಲೂ ಬಾಧಿಸ್ತಕ್ಕಂಥ ಆ ಕರ್ತೃತ್ವ ಭಾವ ತೆಗೆದು ಹಾಕಿದ್ವಿ ಅಂತಂದ್ರೆ ಫಲಾಪೇಕ್ಷೆ ನಮಗೆ ಉಳಿಯಂಗೆ ಇಲ್ಲ. ಕರ್ತಾನ ನಾನಲ್ಲ ಅಂದಾಗ ಫಲದ ಅಪೇಕ್ಷೆ ಮಾಡುವಂತಹ ಅಧಿಕಾರ ನನಗೆ ಎಲ್ಲಿ ಬಂತು? ಅವನೇನು ಫಲ ಕೊಡ್ತಾನೋ ಅದು. ನಾನು ನನ್ನ ನಿಮಿತ್ತ ಮಾಡಿಕೊಂಡು ಯಾವ ಕರ್ಮವನ್ನು ನನ್ನ ಕೈಯಿಂದ ಅವನು ಮಾಡಿಸ್ಕೊಂಡಿದ್ದಾನೋ ಅದರ ಫಲವನ್ನು ಅವನು ಏನು ಕೊಡ್ತಾನೋ ಅದರ ಸಮಾಧಾನ ಮಾಡಿಕೊಳ್ಳದೆ ಇಲ್ಲ. ಅದನ್ನು ಇದು ಖರೇ ಜೀವನದಲ್ಲಿ ಆ ಭಗವಂತನ ಒಂದು ಪೂಜಾ ಮಾಡೋದು. ಆದ್ದರಿಂದ ಸ್ವಕರ್ಮಣ ತಮ್ ಅಭ್ಯರ್ಚ, ನಮ್ಮ ಕರ್ಮರೂಪಿ ಪುಷ್ಪಗಳಿಂದ ಅವನು ಅರ್ಚನೆ ಮಾಡೋದು ಅಂದ್ರೆ ಮುಂಚೆ ಫಲಾಪೇಕ್ಷೆ ಇರಬಾರ್ದು. ನಾವು ಫಲದ ವಾಸನೆ ನೋಡಿದ್ವಿ ಅಂದ್ರ, ಹಣ್ಣಿನ ವಾಸನೆ ನೋಡಿದ್ವಿ ಅಂದ್ರ, ಹೂವಿನ ವಾಸನೆ ನೋಡಿದ್ವಿ ಅಂದ್ರ, ಹೂವು ಹೆಂಗ ಪೂಜೆ ಪುಷ್ಪ ಆಗಿ ಉಳಗಿಲ್ಲೋ ಹಂಗ ನಾವು ಮಾಡ್ತಕ್ಕಂಥ ಕರ್ಮದಲ್ಲಿ ಆ ಫಲಾಪೇಕ್ಷೆ ಮಾಡಿಕೊಂಡಿವಿ ಅಂದ್ರೆ ಕರ್ಮ ಅನ್ನುವ ಭಗವಂತನಿಗೆ ಏರಿಸಲಿಕ್ಕೆ ಯೋಗ್ಯವಾಗಿ ಉಳಿಯೋದು. ಅದರ ಕರ್ತೃತ್ವ ಭಾವ ಆ ಹೂವಿನ ನಾವು ಮನೆಯಾಗ ನಿರ್ಮಾಣ ಮಾಡಿವಿ. ಆ ಹೂವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ ಇದ್ದಾನ ಅಂತಿದ್ದಾಗ ಇದೇದಿಂದ ಅರ್ಪಣೆ ಮಾಡೋದು ಸಹಿತ ಅವನು ಒಳಗೆ ಸತ್ತ ಆದ ಅಂತ ತಿಳ್ಕೊಂಡು ನಾವು ಅರ್ಪಣೆ ಮಾಡ್ಲಿಕ್ಕೆ ಹತ್ತೀವಿ. ಆದ್ದರಿಂದ ನಿಜವಾಗಿ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಕರ್ತೃತ್ವಾಭಿಮಾನವನ್ನು ಬಿಟ್ಟು ಫಲಾಪೇಕ್ಷೆಯನ್ನು ಬಿಟ್ಟು ಆ ಕರ್ಮ ಫಲವನ್ನು ನಾವು ಭಗವಂತನಿಗೆ ಅರ್ಥಾತ್ ಆ ಕರ್ಮವನ್ನು ಭಗವಂತನಿಗೆ ಅರ್ಪಿಸಬೇಕು. ಅರ್ಪಿಸ್ಬೇಕಂದ್ರೆ ಏನ್ ಮಾಡಬೇಕು ಅಂದ್ರೆ ಭಗವಂತ ನಾ ನಿನ್ನ ಸಲುವಾಗಿ ಕರ್ಮ ಮಾಡ್ಲಿಕ್ಕತ್ತೀನಿ, ನಿನ್ನ ಪ್ರೀತ್ಯರ್ಥವಾಗಿ ನಾ ಈ ಕರ್ಮ ಮಾಡ್ಲಿಕ್ಕತ್ತೀನಿ, ನಿನ್ನ ಪ್ರೀತ್ಯರ್ಥವಾಗಿ. ಆದ್ದರಿಂದ ಪ್ರತಿಯೊಂದು ಸಂಕಲ್ಪದಲ್ಲಿ ಏನದಂದ್ರೆ ಭಗವತ್ ಪ್ರೀತ್ಯರ್ಥಂ ಅಂತ ಮಾಡ್ತಾರೆ. ಅವನ ಪ್ರೀತ್ಯರ್ಥವಾಗಿ ನಾವು ಕರ್ಮ ಮಾಡ್ಲಿಕ್ಕತ್ತೀವಿ ಅನ್ನುವಂತಹ ಭಾವದಿಂದ ನಾವು ಕರ್ಮ ಮಾಡ್ಕೋತಾ ಇದ್ದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಸಮಾಧಾನ. ಅಂದ್ರೆ ಭಗವತ್ ಪ್ರೀತ್ಯರ್ಥ ನಾವು ಮಾಡ್ತಕ್ಕಂಥ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ನಿದ್ದೆ ಎತ್ತು ತನಕ ಮಾಡೋ ಕರ್ಮಗಳನ್ನು ಭಗವತ್ ಪ್ರೀತ್ಯರ್ಥ ಮಾಡ್ತೀವಿ ಅನ್ನಲಿಕ್ಕೆ ನಮಗೆ ಸಾಧನೆ ಏನು, ಉಪಾಯ ಏನು ಅಂತ ತಿಳ್ಕೊಂಡು ಅದಕ್ಕೆ ಒಂದೇ ಒಂದು ಉಪಾಯದ ಏನು ಅಂದ್ರೆ ನಾವು ಅಖಂಡವಾಗಿ ಅವರ ಅನುಸಂಧಾನ ಇಟ್ಟುಕೋಬೇಕು. ಏನಂತ ಅನುಸಂಧಾನ ಇಟ್ಟುಕೋಬೇಕು ಅಂದ್ರೆ ನಾನು ಬೇರೆಯಾಗಿದ್ದು ಅವನು ಬೇರೆಯಾಗಿದ್ದು ನಾನು ಮಾಡೋ ಕರ್ಮವನ್ನು ಅವನಿಗೆ ಸಮರ್ಪಣೆ ಮಾಡ್ತೀನಿ ಅನ್ನೋ ಕೆಲಸವು ನಾವು ಭಗವಂತ ನಾನು ಇನ್ನವನಿದ್ದೀನಿ, ನಾನೇ ಭಗವಂತನವನಾಗಿಬಿಡ್ತೀವಿ ಅಂದ್ರೆ ಪ್ರಶ್ನೆ ಬಗ್ಗೆ ಅದು. ನಾನು ಇನ್ನವನಿದ್ದೀನಿ ಅನ್ನುವಂಥ ನಮ್ಮನ್ನು ನಾವು ಭಗವಂತನ ಜೊತೆಗೆ ಜೋಡಿಸುವಳಿಗೆ ಬರಬೇಕು. ಆ ಭಗವಂತನ ದಿವ್ಯ ಅರ್ಥಾತ್ ಈಗ ಭಗವಂತನ ಸಂಬಂಧವನ್ನು ಅಖಂಡವಾಗಿ ಹೊಂದಿದ್ವಿ ಅಂದ್ರೆ ನಾವು ಮಾಡ್ತಕ್ಕಂಥ ಕರ್ಮೆಲ್ಲ ಒಂದೇ. ನಾವು ಭಗವಂತನವರಾಗಿಬಿಡ್ತೀವಿ ಅಂದ್ರೆ ಮುಗಿತು ನೋಡಿ ಜೀವನದ ಪ್ರಶ್ನೆ ಬಗ್ಗೆ. ನಾವಿವತ್ತು ಪ್ರಪಂಚದವರಾಗಿವಿ, ಇದು ದುಃಖಕ್ಕೆ ಕಾರಣ ಆಗೈತೆ. ಎಲ್ಲ ದುಃಖಕ್ಕೂ ಕಾರಣ ಏನು ಅಂದ್ರೆ ನಾವು ಪ್ರಪಂಚದವರಾಗಿವಿ ಅನ್ನೋದು ದುಃಖಕ್ಕೆ ಕಾರಣ. ಈ ಸಂಬಂಧವನ್ನು ಅತ್ಲಾಗಿಂದ ಕಡಿಮೆ ಮಾಡಿ ಇತ್ಲಾಗಿ ನಾವು ಭಗವಂತನ ಜೊತೆ ಈ ಸಂಬಂಧವನ್ನು ಜೋಡಿಸಿಕೊಂಡ್ರೆ ಪ್ರಪಂಚ ಬಿಡಬೇಕಾದ ಅವಶ್ಯಕತೆ ಇಲ್ಲ. ಒಳಗೆ ನಾವು ಅಖಂಡವಾಗಿ ಅನುಸಂಧಾನ ಇಟ್ಟುಕೊಂಡು ನಾನು ಭಗವಂತನವನಿದ್ದೀನಿ ಅನ್ನುವಂಥ ಭಾವದಲ್ಲಿದ್ದುಕೊಂಡು ಪ್ರಪಂಚ ಮಾಡಬೇಕು. ನಮ್ಮ ಪಾಲಿಗೆ ಒದಗಿ ಬಂದಿರತಕ್ಕಂಥ ಕರ್ಮಗಳನ್ನು ಮಾಡಬೇಕು. ಈ ಪ್ರಪಂಚದಲ್ಲಿದ್ದೀನಿ ಅನ್ನುವಂತಹ ಭಾವವನ್ನು ಇಟ್ಟುಕೊಳ್ಳಿಕ್ಕೆ ಅತ್ಯಂತ ಸುಲಭವಾಗಿರೋ ಉಪಾಯ ಯಾವುದು, ಅದರ ಸಿಂಬಾಲ್ ಯಾವುದು ಅಂದ್ರೆ ಆ ಭಗವಂತನ ನಾಮ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮದ ಜೊತೆ ಆ ಭಗವಂತನ ನಾಮಸ್ಮರಣೆ ಉಚ್ಚಾರ ಮಾಡಿಕೊಂಡು ನಾವು ಬೆಳಿಗ್ಗೆ ಎತ್ತರಾದಾಗಿಲ್ಲ ರಾತ್ರಿ ಎತ್ತುವರೆಗೂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಅದಕ್ಕೆ ಯಾವುದೇ ಬಂಧನ ಇಲ್ಲ. ನಾನೊಂದು ಪ್ರವಚನದಾಗ ಓದಿದೆ, ಭಗವಂತನ ನಾಮ ಅನ್ನುವಂಥದ್ದು ಹೆಂಗದಂದ್ರೆ ಸ್ವಯಂ ಸಿದ್ಧವಾಗಿರುವುದರಿಂದ ಅದಕ್ಕೆ ಮತ್ತೊಂದು ಯಾವುದರಿಂದಲೂ ಅದನ್ನು ಸಿದ್ಧ ಮಾಡಬೇಕಾಗಿ ಬರಂಗಿಲ್ಲ. ಅದಕ್ಕೇನು ಮತ್ತೊಂದೇನು ನ್ಯಾಸ ಬೇಕಾಗಿಲ್ಲ ಅಥವಾ ಅದಕ್ಕೇನು ಕವಚ ಬೇಕಾಗಿಲ್ಲ. ಅದಕ್ಕೆ ಇಂಥ ದಿಕ್ಕಿ ಕೂತು ಮಾಡಬೇಕು, ಇಂಥ ಆಸನದಲ್ಲಿ ಕೂತು ಮಾಡಬೇಕು. ಮಹಾರಾಜನೊಬ್ಬರು ಕೇಳಿ, ಮಹಾರಾಜ್ ಯಾವ ಆಸನದಾಗ ಕೂತು ನಾವು ನಾಮಸ್ಮರಣೆ ಮಾಡಬೇಕು? ಮಹಾರಾಜಲ್ಲಿ ನೀವು ಪ್ರಪಂಚದ ಚಿಂತೆ ಮಾಡ್ತಿರ್ಲಿಲ್ಲ, ಯಾವ ಆಸನದಾಗ ಕೂತು ಮಾಡ್ತೀವಿ? ಆಸನ್ರೆ ಎಲ್ಲಿ ಆಸನ ಅಂತ ಚಿಂತೆ ಹತ್ತೇ ಬಿಟ್ಟದು. ಕೂತರು ಆಗ್ತದೆ, ನಿಂತರೂ ಆಗ್ತದೆ, ಮಲ್ಕೊಂಡ್ರೂ ಆಗ್ತದೆ. ಹೆಂಗೋ ಹಂಗ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಭಗವಂತನ ನಾಮಸ್ಮರಣೆಗೆ ಇಂಥ ಒಂದು ಆಸನ, ಇಂಥ ಒಂದು ಶುಚಿರುವ ಅಶುಚಿರುವ ನಾವು ಸ್ನಾನ ಮಾಡಬೇಕನ್ನುವಂತಹದ್ದಿಲ್ಲ. ಯಾವ ರೀತಿಯಾಗಿ ಮನುಷ್ಯನಿಗೆ ಬದುಕಿರಲಿಕ್ಕೆ ನೀರು ಮತ್ತು ಗಾಳಿ ಅತ್ಯಂತ ಅನಿವಾರ್ಯವಾಗಿರೋದ್ರಿಂದ
ಭಗವಂತ ಅದನ್ನು ನಮಗೆ ವಿಪುಲವಾಗಿ ಒದಗಿಸಿಬಿಟ್ಟಾನು. ನೋಡಿ, ನೀರು ಗಾಳಿ ಆಗ್ತಿರೋ ಚಾರ್ಜ್ ಅಂದ್ರೆ ನೀರು ಗಾಳಿ ಇನ್ನೂ ಸ್ವಲ್ಪ ದಿವಸಕ್ಕೆ ಬರ್ಬೋದು ಬಿಡ್ರಿ ಆ ವಿಷಯದ. ಆಗ ಸದ್ಯ ಇನ್ನೂ ಏನಿಲ್ಲ ಅಂದ್ರೆ ಹವಾಕ್ ಮೇಲೆ ಚಾರ್ಜ್ ಇಲ್ಲ, ನೀರು ಗಾಳಿಗೆ ಯಾವುದೇ ಚಾರ್ಜ್ ಇಲ್ಲ, ದುಡ್ಡಿಲ್ಲ. ಯಾಕಂದ್ರೆ ಅದು ಹೊರತು ಬದುಕಿರ್ಲಿಕ್ಕೆ ಶಕ್ತಿ ಇಲ್ಲ. ಆದ್ರಿಂದ ಭಗವಂತ ಅದನ್ನು ನಮಗೆ ಏನ್ ಮಾಡ್ಯಾರ, ವಿಪುಲವಾಗಿ ಒದಗಿಸ್ಬಿಟ್ಟ. ಹೆಂಗೋ ಹಂಗ ಮನುಷ್ಯ ಮಾತ್ರರಿಗೆ ಏನು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಸಮಾಧಾನ ಬೇಕಾಗಿರ್ತಕ್ಕಂಥ. ಆದ್ರಿಂದ ಸಮಾಧಾನ ಪ್ರಾಪ್ತಿಯ ಸಾಧನೆಯನ್ನು ಸಹಿತ ಭಗವಂತ ಅಷ್ಟ ಏನೇನು 10 ಪೈಸೆ ಖರ್ಚಿಲ್ದನೆ ಆ ಸಮಾಧಾನ ಪಡ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಅರ್ಥಾತ್ ಏನು ಅಂತಂದ್ರೆ ಉತ್ತಮವಾಗಿರ್ತಕ್ಕಂತಹ ಸಾಧನೆಯನ್ನು ಒದಗಿಸಿಕೊಟ್ಟಿರೋದು ಯಾವುದು ಅಂದ್ರೆ ಭಗವಂತನ ನಾಮಸ್ಮರಣೆ. ಅದಕ್ಕೆ ಏನೂ ಖರ್ಚಿಲ್ಲ, ಏನೂ ಶ್ರಮ ಇಲ್ಲ, ಅದಕ್ಕೆ ಮತ್ತಾರು ಅವಶ್ಯಕತೆ ಇಲ್ಲ. ಉಠತಾ ಬಸತಾ ಜಾತಾ ಏತಾ ಕಾಮ ಕರಿತಾ ನಾಮ ವಿಷ್ಣುವೇ. ಏಳುವಾಗ, ಕೂಡುವಾಗ, ಮಲ್ಕೊಂಡಾಗ, ಊಟ ಮಾಡುವಾಗ, ತಿನ್ನುವಾಗ, ಕುಡಿಯುವಾಗ ಆ ಭಗವಂತನ ನಾಮವನ್ನು ನಾವು ಬರೇ ಬಾಯಿಂದ ಉಚ್ಚಾರ ಮಾಡಿದ್ರೆ ಸಾಕು, ಜೀವನ ಧನ್ಯ ಆಗಿ ಹೋಗ್ತದೆ. ನಮ್ಮ ಕಲ್ಪನಾ ಇಲ್ಲ ಅಷ್ಟೇ. ಅದು ಹರಿಮುಖಿ ಮಣ ಪುಣ್ಯಾಚಿಗಳನ್ನ ಕೋಣ ಕರಿಯ ಭಗವಂತನ ನಾಮವನ್ನು ನಾವು ಉಚ್ಚಾರ ಮಾಡಿಕೋತ ಇದ್ರ. ಒಂದ್ಸಲ ರಾಮಕೃಷ್ಣ ಪರಮಹಂಸರು ಬಳಿಕರ್ಣಿಕಾ ಘಾಟದಲ್ಲಿ ಹೋಗ್ತಾ ಇದ್ರು. ಅರ್ಥಾತ್ ಬಳಿಕರ್ಣಿಕಾ ಘಾಟ್ ಭಕ್ತರು ಗಂಗಾ ನದಿಯಲ್ಲಿ ಹೋಗ್ತಾ ಇದ್ರು ನಾವಿನಲ್ಲಿ. ಅವಾಗ ಅವ್ರು ಒಮ್ಮೆಲೆ ಬಳಿಕರ್ಣಿಕಾ ಘಾಟ್ ಕಡೆ ನೋಡಿಕೊಂಡು ಒಮ್ಮೆಲೆ ಸಮಾಧಿ ಹತ್ತಿ ಬಿಡ್ತೇವೆ. ಅವ್ರ ಜೊತೆ ಇದ್ದವ್ರ ಗಟ್ಟಿ ಹಿಡಿದ್ರು. ಸ್ವಲ್ಪ ಹೊತ್ತಿ ಸಮಾಧಿ ಹಿಡ್ಕೊಂಡು ಅವ್ರ ಹೃದಯನಾಥ ಇದ್ದ. ಅವ್ರು ಕೇಳಿದ, ಮಾಮ ನೀವು ಒಮ್ಮೆಲೆ ಸಮಾಧಿ ಯಾಕೆ ಹತ್ತಿಂಗ? ಅವ್ರು ಹೇಳಿದ್ರು, ನೋಡಲ್ಲೇ ಕಾಲಭೈರವ ಮತ್ತು ದುಂಡರಾಜ ಗಣಪತಿಯಲ್ಲಿ ಸತ್ತವರು ಮುಂಡಗಳನ್ನು ತಗೊಂಡು ಬರ್ಲಿಕ್ಕೆ ಹತ್ತಾರ. ಅನ್ನಪೂರ್ಣ ಅವರು ಚಿಜ್ಜರ ಗ್ರಂಥಗಳನ್ನು ಬಿಡಿಸ್ತಾ ಇದ್ದಾಳ. ವಿಶ್ವನಾಥ್ ಅವರ ಬಲಗಿವಿಯಲ್ಲಿ ತಾರಕ ಮಂತ್ರವನ್ನು ಉಪದೇಶ ಮಾಡಿ ಅವರನ್ನು ಮೋಕ್ಷಕ್ಕೆ ಕಳಿಸ್ತಾ ಇದ್ದಾನಂತೆ. ತೇಯಂ ಶ್ರವಣ ಪುಟಕೆ ರಾಮನಾಮಾಭಿರಾಮಂ ಧ್ಯೇಯಂ ಮನಸ್ಸಿ ಸತತಂ ತಾರಕಂ ಬ್ರಹ್ಮರೂಪಂ ಜಲ್ಪಂ ಪ್ರಕೃತಿ ವಿಕೃತೌ ಪ್ರಾಣಿನಾಂಕರಣ ಮೂಲೆ ವೀಥ್ಯಾಂ ಅಸತಿ ಜಟಿಲ ಕೋಪಿ ಕಾಶಿ ನಿವಾಸಿ. ವಾ ತೇಯಂ ಶ್ರವಣ ಪುಟಕೆ. ಖಂಡವಾಗಿ ಆ ಭಗವಂತನ ದಿವ್ಯ ನಾಮದ ಒಂದು ಆಸ್ವಾದನೆ ತನ್ನ ಕಿವಿಗಳಿಂದ ಮಾಡ್ತಾ ಧ್ಯೇಯಂ ಮನಸ್ಸಿ ಸತತಂ ತಾರಕಂ ಬ್ರಹ್ಮ ರೂಪಂ. ಆ ಪರಮಾತ್ಮ ಸ್ವರೂಪ ಬ್ರಹ್ಮಸ್ವರೂಪವಾಗಿರ್ತಕ್ಕಂಥ ಆ ತಾರಕ ನಾಮವನ್ನ ಪರಮಾತ್ಮ ಸ್ವರೂಪವನ್ನು ತನ್ನ ಹೃದಯದಲ್ಲಿ ನಿರಂತರವಾಗಿ ಧ್ಯಾನ ಮಾಡ್ತಾ ಜಲ್ಪಂ ಪ್ರಕೃತಿ ವಿಕೃತವು ಪ್ರಾಣಿನಾಂಕರಣ ಮೂಲೆ. ಪ್ರಾಣಿಗಳ ಕಿವಿಗಳಲ್ಲಿ ಬಲಗಿವಿಯಲ್ಲಿ ಆ ತಾರಕ ನಾಮವನ್ನು ಉಪದೇಶ ಮಾಡ್ತಾ ವೀಥ್ಯಾಂ ಅಟತಿ ಜಟಿಲ ಕೋಪಿ ಕಾಶಿ ನಿವಾಸಿ. ಅವನು ಒಬ್ಬ ಕಾಶಿ ನಿವಾಸಿ ಓಣಿಗಳಲ್ಲಿ ಅಡ್ಡಾಡ್ತಾ ಇದ್ದಾನೆ. ಒಂದ್ಸಲ ಕಾಶಿ ಒಬ್ಬ ಸತ್ತ, ದೊಡ್ಡ ಶ್ರೀಮಂತ ಇದ್ದ, ದಾನಿ ಇದ್ದ, ಉದಾರ ಇದ್ದ, ತಗೊಂಡು ಹೊಂಟಿದ್ರು ಅವನ್ನ. ಕೆಲವು ಅನಿಸ್ತಿ ಇನ್ನೂ ಸ್ವಲ್ಪ ದಿವಸ ಇದ್ದಿದ್ದು ಇನ್ನೂ ಎಷ್ಟೋ ಜನರಿಗೆ ಉಪಕಾರ ಆಗ್ತಿತ್ತು. ಅದೇ ಬದುಕೋದು ಹೆಂಗನ್ನ. ಆವಾಗ ಕೆಲವರು ಅಂದ್ರು, ಹಂಗಾಗಿ ನಾವು ಒಂದು ಕೆಲಸ ಮಾಡಲು ಕಬೀರದಾಸರ ಕಡೆ ಕರ್ಕೊಂಡು ಹೋಗುದು. ಆ ಹೆಣ ತಗೊಂಡು ಹೋದ್ರು ಕಬೀರದಾಸರ ಕಡೆ. ಕಬೀರದಾಸರ ಮನೆಯಲ್ಲಿರಲಿಲ್ಲ. ಅವ್ರ ಮಗ ಇದ್ದ ಕಮಾಲ್ ಅಂತ. ಏನ್ ಭಾಗ್ಯದ ಖರೆ ಅಂದ್ರು. ಸಂತರು ಸತ್ಪುರುಷರ ಹೊಟ್ಟೆಯಿಂದ ಸತ್ಪುರುಷನ ಹುಟ್ಟೋದೇನಲ್ಲ ಬಹಳ ಭಾಗ್ಯದ ವಿಷಯ ಅಂತ ಎಲ್ಲೋ ಕ್ವಚಿತ್ತರೆ. ಸತ್ಪುರುಷರ ಹೊಟ್ಟೆಯಿಂದ ಅವ್ರನ್ನ ವಿರೋಧ ಮಾಡೋರ ಹುಟ್ಟುತ್ತಾರೆ. ಮತ್ತು ಅದು ಇಷ್ಟಾಗಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಅವರು ಅವ್ರ ಪರಿವಾರದವ್ರಿಗೇನೆ ಏನಿರ್ತದೆ ಅಂದ್ರೆ ಅವ್ರ ಪರಿವಾರದವ್ರಿಗೇನೆ ಆ ಸತ್ಪುರುಷರನ್ನ ಬೈಲಿಕ್ಕೆ, ಅವ್ರನ್ನ ತಿರಸ್ಕಾರ ಮಾಡಲಿಕ್ಕೆ ಅವ್ರ ಲೈಸೆನ್ಸ್ ತಗೊಂಡೇ ಬಂದಿರ್ತಾರ್ರಿ. ಅವ್ರು
ಇವು ಹೊರಗಿನವ್ರು ಸ್ವಲ್ಪ ಬೈಲಿಕ್ಕಿಲ್ಲ, ಸಂಕೋಚ ಆಗಿತ್ತು. ಖರೆ ಅದ್ರ ಸಂಬಂಧಿಕರು ಮಾತ್ರ ತಿಳಿದ್ರೆ ಬುದ್ಧಿಗಿದ್ದೇವೆ ಇಲ್ಲ, ಹಂಗ ಹಿಂಗ ಲೈಸೆನ್ಸ್ ಹೋಲ್ಡರ್ ಇರ್ತಾರ ಅವರು, ಬೈಯವ್ರವರು. ಆದ್ರೆ ಭಾಗ್ಯ ಏನದ ಅಂದ್ರೆ ಸತ್ಪುರುಷರ ಉದರದಿಂದ ಸತ್ಪುರುಷರೇ ಹುಟ್ಟೋದು. ಕಬೀರ್ ಮಗ ಕಮಾಲ, ಮಗಳ ಕಮಾಲಿ, ಎಲ್ಲರೂ ದಿವ್ಯ ಆ ಪರಮಾತ್ಮನ ಒಂದು ಚಿಂತನೆಯಲ್ಲಿ ಮಗ್ನರಾಗಿರ್ತಕ್ಕಂಥವ್ರು. ಹೆಣ ತಗೊಂಡು ಹೋದ್ರು, ಕಬೀರ್ ಇದ್ದಿದ್ದಿಲ್ಲ, ಕಮಾಲ್ ಇದ್ರು. ಏನಿದೆ ಹಿಂಗ್ಯಾಕೆ ತಗೊಂಬಂದ್ರೆ ನಮ್ಮ ಕಡೆಗೆ? ಏನಿಲ್ಲ, ಇವನ್ನ ಸ್ವಲ್ಪ ಬದುಕಿಸ್ಬೇಕಾಗಿದೆ, ಇನ್ನೊಂದು 10 ವರ್ಷ ಇದ್ದ ಅಂದ್ರೆ ಇನ್ನೂ ಎಷ್ಟೋ ಜನರಿಗೆ ಉಪಕಾರ ಆಗ್ತದೆ. ಇಷ್ಟೇ ಹೌದಲ್ಲ, ಬಡ ಬಡ ಒಳಗೆ ಹೋದ್ರು, ಒಂದಿಷ್ಟು ಗಂಗಾಜಲ್ ತಗೊಂಡು ಬಂದ್ರು, 3 ಸಲ ರಾಮ್ 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 ಅಂತ ತಿಳ್ಕೊಂಡು ಅದ್ರ ಮೇಲೆ ಗಂಗಾಜಲ್ ಸಿಂಪಡಿಸಿಕೊಂಡು ಎದ್ದು ಕೂತ್ ಬಿಟ್ಟಾವ. ಅದರಿಗೂ ಆಶ್ಚರ್ಯ ಆಯ್ತು, ಜೈ ಜಯಕಾರ ಮಾಡಿದ್ರು. ಅಂತ ಅವ್ನು ಕರ್ಕೊಂಡು ಹೋದ್ರು. ಮುನ್ನ ಸ್ವಲ್ಪ ಹೊತ್ತಿಗೆ ಕಬೀರ್ ದಾಸರು ಬಂದ್ರು. ಅವರಂದ್ರು, ಕಮಾಲ್, ಯಾಕೋ ಒಳ್ಳೆ ಮುಖದ ಮೇಲಿಂದು ಒಳ್ಳೆ ಉಲ್ಲಾಸ, ಸಂತೋಷದ ಕಳೆ ಅದಲ್ಲ. ಇಲ್ಲ, ಹಿಂಗಾತು ಬಂದಿದ್ರು. ಒಂದ್ 3 ಸಲ ರಾಮ್ ರಾಮ್ ಅಂದು ನಾನು ಅವನ್ ಮಾರಿ ಮೇಲೆ ನೀರು ಸಿಂಪಡಿಸಿದೆ, ಎದ್ದು ಕೂತ. ಕಬೀರ್ ದಾಸರು ಎಕ್ದಮ್ ಒಮ್ಮೆಲೆ ಗಂಭೀರ ಆದ್ರು. ಏನ್ ಮೂರ್ಖ ಇದ್ದೀರೇನು ಅಂದ್ರು. ನಾ ಏನ್ ಮಾಡಿದೆ? ಅಲ್ಲಿ ಒಂದು ಹೆಣ ಎಬ್ಬಿಸ್ಲಿಕ್ಕೆ 3 ರಾಮ್ ಖರ್ಚು ಮಾಡಿದೆ. ರಕಾರ ಜಾಯತೆ ಬ್ರಹ್ಮ, ರಕಾರ ಜಾಯತೆ ವಿಷ್ಣು, ರಕಾರ ಜಾಯತೆ ಶಿವ, ರಕಾರ ಸರ್ವದೇವತಾ. ರಕಾರ ಮಾತ್ರದಿಂದಲೇ ಬ್ರಹ್ಮಾಂಡ ನಿರ್ಮಾಣ ಆಗ್ಯದ. ಬ್ರಹ್ಮ ವಿಷ್ಣು ಮಹೇಶ್ವರರು ಸಹಿತ ಆ ರಕಾರದಿಂದ ನಿರ್ಮಾಣ ಆಗ್ಯದ. ಅಂಥದ್ದು ಕೂತ್ಕೊಂಡು ನೀನು ಅದೊಂದು ಹೆಣ ಎಬ್ಬಿಸ್ಲಿಕ್ಕೆ 3 ರಾಮ್ ಖರ್ಚು ಮಾಡಿದ್ದೇನೆ. ರಾಮ್ ರಾಮ್ ಜಪೆ ಠಕ್ ಠಾಕುರ್ ಚೋರ್, जिस नाम से मीरा पहला करे वो नाम कुछ और. ನಮಗ ನಾಮದ ಮಹಿಮಾ ಗೊತ್ತಾಗ, ನಾಮಾಚಾ ಮಹಿಮಾ ಜಾಣೆ ಶಂಕರ, ಜನ ಉಪದೇಶಿ ವಿಶ್ವೇಶ್ವರ, ವಾರಾಣಸಿ ಮುಕ್ತಿ ಕ್ಷೇತ್ರ, ರಾಮನಾಮೇ ಕರುಣಿ. ಆ ನಾಮದ ಮಹಿಮಾ ನಿಜವಾಗಿ ಯಾರಿಗೆ ಗೊತ್ತದ ಅಂದ್ರೆ ಆ ಪರಮೇಶ್ವರ್ ಶಿವನಿಗೆ ಗೊತ್ತದ. ಕೈಲಾಸಪತಿ ಆಗಿರ್ತಕ್ಕಂಥ ವಿಶ್ವನಾಥನಿಗೆ ಗೊತ್ತದ. ನಮಗೇನು ಗೊತ್ತಾಗ್ತದೆ? ದೇಹ ಬುದ್ಧಿ ಉಳ್ಳಂತ ಕೇವಲ ಪ್ರಾಪಂಚಿಕ ಭಾವನೆಯಿಂದ ಪ್ರಪಂಚದಲ್ಲಿ ಮುಳುಗಿ ಹೇಳುವಂಥ ನಮಗ ನಾಮದ ಮಹಿಮಾ ಏನು ಗೊತ್ತ? ಯಾವಜ್ಜೀವಂ ಪ್ರಣವಂ ಅಥವಾ ಆವರ್ತಯೇತ್ ರೌದ್ರಿಯಂ ಯಾಜುರ್ವೇದ್ಯಂ ವಸತಿಮಥವಾ ವಾರಣಸ್ಯಾಂ ವಿಸಿದ್ಧ ಹಿತ್ವಾ ಲಜ್ಜಾಂ ಕಲಿಮಲ ಕುಲಚ್ಛೇದನ ನೀರಯದ್ವಾ ವಿಷ್ಣು ನಾಮ ನೆನಿಷಮಥವಾ ಮುಕ್ತಿರೇಶ ಚತುರ್ಧ. ಮೋಕ್ಷಕ್ಕೆ 4 ಸಾಧನೆ. ಯಾವಜ್ಜೀವಂ ಪ್ರಣವಂ ಇದು ಸನ್ಯಾಸಿಗಳಿಗೆ. ಅಥವಾ ಆವರ್ತಯೇತ್ ರೌದ್ರಿಯಂ ಯಾಜುರ್ವೇದ್ಯಂ, ರುದ್ರದ ಆವರ್ತನೆ ಮಾಡ್ರಿ. ಇವೆರಡೂ ಶಕ್ಯ ಆಗದೆ ಇದ್ರೆ ವಸತಿ ಅಥವಾ ವಾರಣಸ್ಯಾಂ, ಕಾಶಿ ಒಳಗೆ ಹೋಗಿದ್ದು ಬಿಡ್ರಿ. ಕಾಶಿ ಒಳಗೆ ವಾಸ ಮಾಡುವ ಮಾತ್ರದಿಂದಲೇ ಮೋಕ್ಷ ಆಗ್ತದ. ಅಲ್ಲಿ ಹೋಗಿ ಒಂದು ಪಾನ್ಪಟ್ಟಿ ಅಂಗಡಿ ತಕೊಂಡು ಕೊಡಬಾರ್ದು. ಮತ್ತೆ ಏನು ಉಪಾಯ ಇಲ್ರಿ, ಸುಮ್ಮನೆ ಅದಕ್ಕೊಂದು ಪಾನ್ ಶಾಪ್ ತಕೊಂಡು ಕೂತೀವಿ ಅಂತಂದ್ರೆ ಏನು? ಹಾಕಿದ ಏನು ಮಾಡೋದು ಬೇಡ್ರಿ. ಗಂಗಾ ಸ್ನಾನ ಮಾಡೋದು, ಪರಮೇಶ್ವರನ ವಿಶ್ವನಾಥನ ದರ್ಶನ ಮಾಡೋದು, ಸ್ವಸ್ಥ ಇರೋದು ಅಂದ್ರೆ ನಾಮಸ್ಮರಣೆ ಮಾಡ್ಕೋತಿದ್ರೆ ಜೀವನ ಧನ್ಯ ಆಗಿ ಹೋಗ್ತದೆ. ಅದು ಏನು ಶಕ್ಯ ಆಗ್ತದಲ್ಲ, ಅದು ಮಜಾ ಏನಾಗ್ತದೆ? ನಾವು ನೋಡಿದ್ರು ಪ್ರತ್ಯಕ್ಷ. ಯಾರ್ಯಾರು ಮುದುಕರು ಬಂದಿರ್ತಾರ್ರಿ ಕಾಶಿಗೆ, ಇಲ್ರಿ ನಾವು ಕಾಶಿ ವಾಸ ಮಾಡಕ್ಕಂತ ಬಂದೀವಿ, ಚಲೋ ಆಯ್ತು. ಮತ್ತೊಂದ್ಸಲ ಹೋದಾಗ ಅವ್ರು ಇರಾಗಿಲ್ಲ ಒಬ್ಬೊಬ್ರು. ನಾನು ಯಾಕ್ರಿ ಅವ್ರು ಇಲ್ಲ ಇಲ್ರಿ ಅವ್ರ ಮರಿಮಗನ್ ತಲೆ, ಅವನ್ ಮರಿಮಗ ಹುಟ್ಟಾನೋ ಅದಕ್ಕೆ ಅವರು ಇವ್ರ ಮೇಲೆ ಹೂ ಏರ್ಸವ್ರಿದ್ದಾರೆ. ಆದ್ರಿಂದ ಅವ್ರ ಮನೆಗೆ ಬಾ ಅಂತ ಮೊಮ್ಮಗನ ಪತ್ರ ಬರ್ಲಿಕ್ಕೆ ಹತ್ತೇವ. ಆದ್ರಿಂದ ಅವ್ರ ಮೊಮ್ಮಗ ಮನೆಗೆ ಹೋದ್ರಿ, ದಾರ್ಯಾಗ ಹೋಗ್ಬಿಟ್ರಿ. ಅವ್ರು ಪ್ರಾರಬ್ಧ ಎಷ್ಟು ವಿಚಿತ್ರ ಇರ್ತದ ನೋಡ್ರಿ. ಮೋಹ ಇಕ್ಕೋತ. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಅರ್ಥಾತ್ ಏನು ಅಂತಂದ್ರೆ ಆ ಭಗವಂತನ ನಾಮದ ಮಹಿಮಾ ಎಷ್ಟದೆ ಅಗಾಧ. ನಾಮಾಚ ಮಹಿಮಾ ದಾಣೆ ಶಂಕರ, ಜನ ಉಪದೇಶಿ ವಿಶ್ವೇಶ್ವರ, ವಾರಾಣಸಿ ಮುಕ್ತಿ ಕ್ಷೇತ್ರ, ರಾಮನಾಮೇ ಕರು. ಮಹಾರಾಜರಿಗೆ ಎಷ್ಟದೆ ಆ ಭಗವಂತನ ನಾಮದ ಬಗ್ಗೆ ಕಳಕಳಿ ಇತ್ತು ಅಂತಂದ್ರೆ, ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ, ಶ್ರೀರಾಮ ನಾಮದಲ್ಲಿ ನೀ ವಾಸ ಮಾಡಿರುವೆ, ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ, ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ ಗುರುವೆ. ಆ ಭಗವಂತನ ನಾಮದ ಮಹಿಮೆಯನ್ನು ಜಗತ್ತಿಗೆ ಸಾರುವುದಕ್ಕಾಗಿಯೇ ಅವರು ಅವತಾರ ಮಾಡಿ ಬಂದರು. ಸಾಕ್ಷಾತ್ ನಾಮ ಸ್ವರೂಪರೇ ಆಗಿತ್ತು.
ನಾಮಕ್ಕಾಗಿ ಅವ್ರದ್ದು ಎಷ್ಟರ ಕಳಕಳಿ ಇತ್ತು ಅಂದ್ರೆ ಅವ್ರು ಹೇಳಿದ್ರು ಒಂದ್ ಕಡೆಗೆ ಇಲ್ಲೇ ಚಿಂತಾಮಣಿಗೆ ಬಂದಾಗ ಒಂದು ಪ್ರವಚನದಲ್ಲಿ ಹೇಳಿದ್ರು, मराठीवर ಹೇಳ್ಯಾರ, ज्यांच्या मुखी भगवंताचे नाम आहे त्यांच्या दारात मी कुत्र्यासारखे लोळत असतो. ಯಾರ ಮುಖದಲ್ಲಿ ಭಗವಂತನ ನಾಮ ಅನ್ನೋ ಅವ್ರ ಬಾಗಿಲ್ದಾಗ ನಾವು ನಾಯಿ ಜೊತೆ ಉಳ್ಳಾಡ್ತಿರ್ತೀನಿ ಅಂತ ಅವ್ರು ಹೇಳಿದ್ರು. ಯಾವ ರೀತಿ ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಆ ದೇವಸ್ಥಾನದ ಅದು ಅರ್ಥಾತ್ ಮುಂದೆ ಎರಡೂ ಕಡೆಗೂ ಭಿಕ್ಷುಕರು ಭಿಕಾರಿಗಳು ಕೈಯಾಗ ಪಾತ್ರೆ ಹಿಡ್ಕೊಂಡು ತಟ್ಟಿ ಹಿಡ್ಕೊಂಡು ಕೂತಿರ್ತಾರೆ, ಹೋಗೋರು ಬರೋರು ಮಾರಿ ಕಡೆ ನೋಡ್ತಿರ್ತಾರೆ, ಇವಾದ್ರೂ ಒಂದು 10 ಪೈಸೆ ಹಾಕ್ಯಾನು, ಇವಾದ್ರೂ ಒಂದು 4 ಕಡೆ ಹಾಕ್ಯಾನು ಅಂತ ಹೆಂಗೆ ನೋಡ್ತಿರ್ತಾರೋ ಹಾಗೆ ಮಹಾರಾಜ ಹೇಳಿದ್ರು, ನಾನೂ ಸಹಿತ ಗೋಂದಾವಲೆ ಹೆಬ್ಬಳ್ಳಿ ಎಲ್ಲೆಲ್ಲಿ ನನ್ನ ಅರ್ಥಾತ್ ಅಧಿಷ್ಠಾನ ಅದಂತ ನಿಮಗೆ ಅನಿಸ್ತದನೋ ಅಲ್ಲೆಲ್ಲ ಕಡೆಗೂ ನಾನು ಸಹಿತ ಬಾಗಿಲ್ದ ಕೈಯಾಗ ತಟ್ಟಿ ಹಿಡ್ಕೊಂಡು ಕೂತೀನಿ ಮತ್ತು ಹೋಗೋರು ಬರೋರು ಮಾರಿ ಕಡೆ ನೋಡ್ಲಿಕ್ಕೆ ಹತ್ತಿಲ್ಲ. ಏನು ಅಂದ್ರೆ ಇವಾದ್ರೂ ಒಂದು 5 ಮಾಲಿ ಜಪ ಮಾಡ್ಯಾನು, ಇವಾದ್ರೂ ಒಂದು 5 ಮಾಲಿ ನಾಮಸ್ಮರಣೆ ಮಾಡ್ಯಾನು ಅಂತ ಎಷ್ಟು ಕಳಕಳಿ ಅದ ನೋಡಿ. ಭಗವಂತ ನಾಮದಲ್ಲಿ ಬಹಳ ದೊಡ್ಡ ಶಕ್ತಿ ಅದು. ನಾಮನಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಲ್ಲ ಶಕ್ನೋತಿ ಪಾತಕಂ ಪಾತಕೀ ಜನಃ. ಎಂಥ ಮಹಾಪಾಪಿಯೂ ಅಷ್ಟು ಪಾಪವನ್ನು ಮಾಡ್ಲಿಕ್ಕೆ ಶಕ್ತಿಲ್ಲ, ಎಷ್ಟು ಪಾಪವನ್ನು ಹರಣ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತನ ನಾಮದಲ್ಲಿ. ಭಗವದ್ಗೀತಾದಲ್ಲಿ ಭಗವಂತ ಹೇಳಿದ, ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾತ್ ಸಾಧುರೇವ ಸಮಂತವ್ಯ. ಚಾಲೆಂಜ್ ಅದನ್ನು ಭಗವಂತನ ಏನು ಅಂದ್ರೆ ಬೇಕಾದಂಥ ದುರಾಚಾರಿ ಇರ್ಕೋಲ್ಲ, ಕರ್ಕೊಂಬ ಇದ್ದವನು. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾವ ಸಾಧುರೇವ ಸಮಂತವ್ಯ. ಅವು ಸಾಧು ಆದಂತ ತಿಳ್ಕೊ. ಸಮ್ಯಕ್ ವ್ಯವಸ್ಥಿತೋ ಸ ಕ್ಷಿಪ್ರಂ ಭವತಿ ಧರ್ಮಾತ್ಮ. ಇದು ಚಾಲೆಂಜ್ ಅದ. ಇದು ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಅನನ್ಯವಾಗಿ ಆ ಭಗವಂತ ನಾಮಸ್ಮರಣೆ ಮಾಡಿದ್ರು. ನಾವು ಎಂಥ ದುರಾಚಾರ್ಯ ಯಾಕೆ ಇರ್ಕೋಲ್ಲ? ಭಗವಂತ ನಾನು ಮಹಾ ದುರಾಚಾರಿ ಇದ್ದೆ, ನನ್ನನ್ನು ಉದ್ಧಾರ ಮಾಡ್ತಕ್ಕಂಥದ್ದು ನಿನಗೆ ಬಿಟ್ಟದ್ದು ಅಂತ ತಿಳ್ಕೊಂಡು ನಾವು ಆ ಭಗವಂತ ನಾಮಸ್ಮರಣೆ ಮಾಡಿಕೋತ ಇದ್ರೆ ಭಜತೆ ಮಾಮನನ್ಯವ ಸಾಧುರೇವ ಸಮಂತವ್ಯ. ಮಹಾರಾಜನೊಬ್ಬರು ಕೇಳಿದ್ರು, ಏನ್ರಿ ಜಪ ಮಾಡ್ಲಿಕ್ಕೆ ಹತ್ಕೊಂಡು ಸಾಧು ಆಗ್ಬಿಟ್ಟೆ ನಾವು? ಆಗೇ ಬಿಟ್ಟ ಅಂತ ಹೇಳಿ. ಅದಂಗದು ಮಹಾರಾಜ ಒಂದು ಉದಾಹರಣೆ ಹೇಳಿದ್ರು. ಈ ನಿಮ್ಮ ಮನೆ ಪಕ್ಕದ ಮನೆಯವರು ಕಾಶಿಗೆ ಹೋದ್ರು, ಎಲ್ಲ ಸಿದ್ಧತೆ ಮಾಡಿಕೊಂಡ್ರು, ಟ್ಯಾಕ್ಸಿಯಲ್ಲಿ ಕೂತರು, ಕಾರ್ನಲ್ಲೋ ಗಾಡಿಯಲ್ಲೋ ಕೂತರು, ಬಾಗಿಲಿಗೆ ಕೀಲಿ ಹಾಕಿದ್ರು. ಅರ್ಥಾತ್ ಏನು ಅಂತಂದ್ರೆ ಹಾಕಿ ಸ್ಟೇಷನ್ಗೆ ಹೋದ್ರು, ಬೀಗ ಹಾಕಿದ್ರು, ಸ್ಟೇಷನ್ಗೆ ಹೋದ್ರು. ಅಷ್ಟೊತ್ತಿಗೆ ಇನ್ನೂ ಅವ್ರ ಮುಂದಿನ ಒಳಗೆ ಇದ್ದಿರ್ಬೋದು. ಅಷ್ಟೊತ್ತಿಗೆ ಯಾರೋ ಬಂದು ಇವ್ರೆಲ್ಲಿ ಹೋದ್ರು ಅಂತ ಕೇಳಿದ್ರು. ಏನ್ ಹೇಳ್ತಿದ್ರು? ಅವ್ರು ಕಾಶಿ ಹೋದರು. ಇನ್ನು ಅಲ್ಲೇ ಮುಂದಿನ ಒಳಗೆ ಇರ್ತಾರೆ, ಇನ್ನು ಸ್ಟೇಷನ್ ಸಹಿತ ಮುಟ್ಟಿರಂಗಿಲ್ಲ. ನಾವೇನಂತೀವಿ ಅಂದ್ರೆ ಅವ್ರು ಕಾಶಿಗೆ ಹೋದ್ರು. ಹೆಂಗೋ ಹಂಗ ನೀವು ಕೈಯಾಗಿ ಜಪಮಾಲಿ ಹಿಡ್ಕೊಂಡು ಕೂಡಲೇ ಸಾಧುರೇವ ಸಮಂತವ್ಯ. ನೀವು ಸಾಧು ಆದ್ರಂತ ನಿಶ್ಚಿತ. ಕೊಳ್ಳಾಗಿ ಹಾಕೊಂಡ್ರು ಸಾಧು ಆದ್ರಿ. ಯಾಕ್ರಿ ಕೊಳ್ಳ ಹಾಕೊಂಡ್ರು ಅದಕ್ಕೇನು ಸಂಬಂಧದ? ಲಾ ಆಫ್ ಅಸೋಸಿಯೇಷನ್ ಅಂತಾರ, ಸಾಹಚರ್ಯ ನಿಯಮ. ದಿನ ಇಬ್ರು ಜೊತೆಗೆ ಅಡ್ಡಾಡ್ಲಿಕ್ಕೆ ಹೋಗ್ತಿದ್ರು. ಒಂದ್ ದಿವ್ಸ ಒಬ್ರು ಇದ್ದಿದ್ದಿಲ್ಲ ಅಂತಂದ್ರೆ ನೋಡಿದ್ರೆ ಅವ್ರು ಕೇಳ್ತಾರೆ, ಯಾಕ್ರಿ ಇವ್ರು ಇನ್ನೊಬ್ರು ದೋಸ್ತರಿಲ್ಲ ಅಂತ. ಒಬ್ಬರು ನೋಡಿ ಇನ್ನೊಬ್ಬರು ನೆನಪು ಹೆಂಗಾಗ್ತದೇನೋ ಹಂಗೆ ಕೊಳ್ಳಾಗಿ ಜಪಮಾಲಿ ನೋಡಿನೂ ಭಗವಂತನ ನಾಮ ನೆನಪಾಗ್ತದೆ ಅಂತ. ಮಾಲಾ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಮಾ ಲಾತೀತಿ ಮಾಲಾ. ಮಾ ಅಂದ್ರೆ ನನ್ನನ್ನು, ಲಾ ಪ್ರಾಪಣೆ ತೆಗೆದುಕೊಂಡು ಬರ್ತಕ್ಕಂಥ ಸಾಧನೆ ಯಾವುದು ಅಂದ್ರೆ ಮಾಲ. ಆ ಭಗವಂತನ ನಾಮಸ್ಮರಣೆಯನ್ನು ಒಂದೊಂದು ಅಕ್ಷರದಲ್ಲಿ ಎಷ್ಟು ದಿವ್ಯವಾಗಿರ್ತಕ್ಕಂಥ ಶಕ್ತಿ ಅದು. ರಕಾರೋ ಅಗ್ನಿಬೀಜಂ ಸ್ಯಾತೆ ಸರ್ವೇ ವಾಡವಾದಯ ದಗ್ಧ್ವಾ ಮನೋಮಲಂ ಸರ್ವಂ ಭಸ್ಮ ಕರ್ಮ ಶುಭಾಶುಭಂ. ಅಕಾರೋ ಭಾನುಬೀಜಂ ಸ್ಯಾತ್ ವೇದಶಾಸ್ತ್ರ ಪ್ರಕಾಶಕಂ. ಮಕಾರೋ ಚಂದ್ರ ಬೀಜಂ ಸ್ಯಾತ್ ಪೀಯೂಷ ಪರಿಪೂರ್ಣಕಂ. ರಕಾರ ಅಂದ್ರೆ ಅಗ್ನಿ ಬೀಜ, ಅಕಾರ ಅಂದ್ರೆ ಸೂರ್ಯ ಬೀಜ, ಮಕಾರ ಅಂದ್ರೆ ಚಂದ್ರ ಬೀಜ. ರಕಾರ ಏನ್ ಮಾಡ್ತದೆ? ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಪಾಪಗಳನ್ನು ಸುಟ್ಟು ಹಾಕ್ತದೆ. ಅಕಾರ ಏನ್ ಮಾಡ್ತದೆ? ನಮಗೆ ಜ್ಞಾನವನ್ನು ಕೊಡ್ತದೆ. ಮಕಾರ ನಮಗೆ ಸಮಾಧಾನಕ್ಕೂ ಶಾಂತಿ ಸಮಾಧಾನ ಕೊಡ್ತದೆ.
ರಕಾರ ಅಂದ್ರೆ ಸತ್, ಅಕಾರ ಅಂದ್ರೆ ಚಿತ್, ಮಕಾರ ಅಂದ್ರೆ ಆನಂದ, ಸಚ್ಚಿದಾನಂದ ಉಚ್ಯತೆ. ರಕಾರ ಅಂದ್ರೆ ಬ್ರಹ್ಮ, ಅಕಾರ ಅಂದ್ರೆ ವಿಷ್ಣು, ಮಕಾರ ಅಂದ್ರೆ ಮಹೇಶ, ಬ್ರಹ್ಮ ವಿಷ್ಣು ಮಹೇಶ ಸ್ವರೂಪವಾಗಿರ್ತಕ್ಕಂಥ ನಮಗೇನು ಅರ್ಥ ಹೇಳಿಕ್ ಬರ್ತದೆ ಅಂತ. ಅರ್ಥಾತ್ ಏನು ಅಂತಂದ್ರೆ ಇಂಥ ದಿವ್ಯವಾಗಿರ್ತಕ್ಕಂಥ ನಾಮೇನದನೋ ನಮ್ಮ ಜೀವನದ ಸಂಗಾತಿ ಆಗ್ಬೇಕು. ಅರ್ಥಾತ್ ಏನು, ಈ ಭಗವಂತ ನಾಮ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಸಹಿತ 21ನೇ ಶತಮಾನದ ಈ ಕಲಿಯುಗದ ಈ ವೈಜ್ಞಾನಿಕ ಸಂಸ್ಕೃತಿಯ ಒಂದು ಅಂಧ ದುಂದಿ ಪರಿಸ್ಥಿತಿಯಲ್ಲಿ ನಮಗೇನಾದರೂ ಚೂರ್ಚಾರ ಸಮಾಧಾನ ಬೇಕು ಅಂತಂದ್ರೆ ದಯವಿಟ್ಟು ನೀವು ಯಾರು ನಾನು ಹಿಂಗೆ ಹೇಳಿಕತ್ತೀನಿ ಅಂತ ತಿಳ್ಕೋಬೇಡ್ರಿ. ನಮ್ಮ ವೈದಿಕ ಕರ್ಮಗಳನ್ನೆಲ್ಲ ಬಿಡಬೇಕು ಅಂತ ಹೇಳಿಕತ್ತೀನಿ ಅಂತ ತಿಳ್ಕೋಬೇಡ್ರಿ. ನಮ್ಮ ನಿತ್ಯ ನೈಮಿತ್ತಿಕ ಉಪಾಸನೆ ಕರ್ಮ ಇತ್ಯಾದಿಗಳನ್ನು ಯಥಾವತ್ತಾಗಿ ಮಾಡಿ ಬ್ರಹ್ಮಾನಂದ ಮಹಾರಾಜ್ ಹೇಳ್ಯಾರ, ಸ್ನಾನ ಸಂಧ್ಯಾ ಅನ್ನೋದನ್ನ ಎಂದೂ ಬಿಡಬೇಕಾದ ಕಾರಣವಿಲ್ಲ. ಸ್ನಾನ ಸಂಧ್ಯಾ ನಿತ್ಯ ನೇಮ ಜಪವ ತಪವ ಮಾಡಿರಿ. ಉಳಿದ ಸಮಯದಲ್ಲಿ ಭಗವಂತ ನಾಮಸ್ಮರಣೆ ಮಾಡೋದ್ರಿಂದ ಉಳಿದ ಸಮಯದಲ್ಲಿಯೂ ಸಹಿತ ಮನಸ್ಸು ಸಮಾಧಾನದಲ್ಲಿರಬೇಕು ಅಂದ್ರೆ ಆ ನಾಮಸ್ಮರಣೆ ಒಂದೇ ಒಂದು ಸಾಧನೆ. ಇದು ಅನಿವಾರ್ಯವಾಗಿರ್ತಕ್ಕಂಥದ್ದು. ಆದ್ರಿಂದ ನಾ ಏನಂತೀನಿ, ನಾ ಭಗವಂತ ನಾಮದ ಮಹಿಮೆ ಇವತ್ತೇನಾದ್ರೂ ಈ ವೈಭವ ನಮಗೆ ನೋಡ್ತಾ ಇದ್ದೀವಿ ಅಂದ್ರೆ ಇದೆಲ್ಲ ಕೇವಲ ಭಗವಂತ ನಾಮದ ಮಹಿಮೆ. ಇದು ಯಾರೋ ಒಂದು ಕರ್ತೃತ್ವದಿಂದ ಆತು ಅಂತ ತಿಳ್ಕೊಂಡಲ್ಲ. ಆ ಸತ್ಪುರುಷರ ಯೋಗ್ಯತಾ ಹೆಂಗಿರ್ತದೆ ಅಂತಂದ್ರೆ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ಲೋಪಕರಣೆ. ಇಲ್ಲಿ ಉಪಕರಣ ಬೇಕಾಗುದಿಲ್ರಿ. ಈ ಕ್ರಿಯಾಸಿದ್ಧಿ ಅನ್ನುವಂಥದ್ದು ಹೆಂಗಿರ್ತದೆ ಅಂತಂದ್ರೆ ಅವ್ರ ಸತ್ವದಲ್ಲಿರ್ತದೆ. ಅವ್ರೇನ್ ಭಗವಂತನ ನಾಮಸ್ಮರಣೆ ಮಾಡ್ಯಾರ, ಭಗವಂತಂದು ಅರ್ಥಾತ್ ಅನುಷ್ಠಾನ ಮಾಡ್ಯಾರ, ಜಪ ತಪ ಮಾಡಿದಾರು, ಅದನ್ನ ಇದೆಲ್ಲ ಇದೇನು ಅಂದ್ರೆ ಸಾಕಾರವಾಗಿ ನಮ್ಮ ಮುಂದೆ ಕಣ್ಣು ಮುಂದೆ ಬರ್ತದೆ. ನಮಗದು ಕಲ್ಪನಾ ಬರೋದಿಲ್ಲ. ನಾವೇನೋ ಒಂದೆರಡು ಸಾವಿರ ಒಂದು ನೌಕರಿ ಮಾಡಿ ಅದನ್ನ 4 ದುಡ್ಡು ಗಳಿಸಿ ಒಂದು ಮನೆಯಾಗಿದ್ದುಕೊಂಡು ಪ್ರಪಂಚ ಮಾಡುವ ನಮಗೆ ಸಾಕಾಗಿ ಹೋಗ್ತು. ಕೂತ್ಕೊಂಡು ಶಾಂತವಾಗಿ ಆ ಭಗವಂತ ನಾಮಸ್ಮರಣೆ ಮಾಡಿದ್ರೆ ಅದರೊಳಗಿಂದ ಒಂದು ದಿವ್ಯವಾಗಿರ್ತಕ್ಕಂಥ ಶಕ್ತಿ ನಿರ್ಮಾಣ ಇಲ್ಲಿ. ಯಾವ ಈ ಭಗವಂತನ ನಾಮಕ್ಕಾಗಿ ಆ ಮನುಷ್ಯ ಬ್ರಹ್ಮ ಚೈತನ್ಯ ಮಹಾರಾಜರು ತಮ್ಮ ಆಯುಷ್ಯವನ್ನ ಅರ್ಥಾತ್ ಸವಿಸಿದ್ರು. ಆ ಸತ್ಪುರುಷರು ಹೆಂಗಿದ್ರು, ಅವ್ರದ್ದು ವ್ಯಕ್ತಿತ್ವ ಹೆಂಗಿತ್ತು, ನಾಮಸ್ಮರಣೆಯನ್ನ ಹೆಂಗವರು ತಮ್ಮ ಜೀವನದ ಉಸಿರನ್ನಾಗಿಟ್ಟುಕೊಂಡಿದ್ರು, ಮತ್ತು ಜೀವನದಲ್ಲಿ ಹೆಂಗ ಮಾನವೀಯ ಹಾಗೂ ದೈವಿ ಭಾವಗಳ ಸುಂದರವಾಗಿರ್ತಕ್ಕಂಥ ಸಮುಚ್ಚಯ ಹೆಂಗಿತ್ತು, ಎಷ್ಟು ಈ ಮನುಷ್ಯ ಮಾತ್ರರಿಗೆ ಸಮಾಧಾನ ಆಗಬೇಕು, ಉದ್ಧಾರ ಆಗಬೇಕು ಅನ್ನುವಂಥ ಕಳಕಳಿ ಎಷ್ಟಿತ್ತು ಅನ್ನೋ ವಿಷಯ ಬಗ್ಗೆ ಖರೆ ಅಂದ್ರೆ ನಾಳೆ ನಮಗೆ ಹೋಗ್ಬೇಕಾಗಿದೆ. ನಮ್ದು ವಿಚಾರ ಇರೋದು, ನಮ್ಮ ಟ್ರೈನಿಂಗ್ ರಿಸರ್ವೇಶನ್ ಸಿಗಲಿಲ್ಲ. ಹಿಂಗಾಗಿ ನಾವು ಊಟ ಆದ ಬಳಿಕ ಒಂದೇನಾದ್ರೂ ಗಾಡಿ ತಗೊಂಡು ಹೋಗ್ಬೇಕು ಅಂತ ವಿಚಾರ ಮಾಡಿದ್ವಿ. ಅದು ನಮಗೂ ಅನಿಸ್ತಲ್ಲ, ಏನು ಅಂದ್ರೆ ನಾಳೆ ಸಾಯಂಕಾಲದೊಂದು ಪ್ರವಚನದಲ್ಲಿ ಇನ್ನೊಂದು ಸ್ವಲ್ಪ ಆ ಸತ್ಪುರುಷರ ಆ ಭಗವಂತ ನಾಮದ ದಿವ್ಯವಾಗಿರ್ತಕ್ಕಂಥ ಗುಣಾನುವಾದಗಳನ್ನು ಮಾಡಿ ನಾನು ಸಹಿತ ಅದರಿಂದ ಧನ್ಯ ಆಗಬೇಕು ಅಂತ ತಿಳ್ಕೊಂಡು ನಾ ಪ್ರವಚನ ಮುಗಿದ ತಕ್ಷಣ ಹೋಗ್ಬೇಕು ಅಂತ ವಿಚಾರ ಮಾಡೀವಿ. ಆದ್ರಿಂದ ನಾಳಿನ ಪ್ರವಚನದಲ್ಲಿ ಬ್ರಹ್ಮಚೈತನ್ಯ ಮಹಾರಾಜರು, ಬ್ರಹ್ಮಾನಂದ ಮಹಾರಾಜರು ನಿಜವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಒಂದು ಈ ಸತ್ಪುರುಷರ ಒಂದು ವ್ಯಕ್ತಿತ್ವದನ್ನು ಅದ್ಭುತವಾಗಿರ್ತಕ್ಕಂಥ ಅಂಥ ಒಂದು ವ್ಯಕ್ತಿತ್ವವನ್ನು ಕುರಿತು ವಿಚಾರಗಳನ್ನು ನಾವು ಚಿಂತನೆ ಮಾಡೋಣ. ಈಗಾಗಲೇ ಸಮಯ ಬಹಳ ಆಯಿತು. ಆದ್ದರಿಂದ ನಾನು ಆ ಪರಮಾತ್ಮನಲ್ಲಿ, ಆ ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ ಅವ್ರು ನಮಗೆಲ್ಲರಿಗೂ ಆಯುರ ಆರೋಗ್ಯವನ್ನು ಕೊಳ್ಳಿ, ಐಶ್ವರ್ಯವನ್ನು ಕೊಳ್ಳಿ, ಅದರ ಜೊತೆಗೆ ಭಗವಂತ ನಾಮದಲ್ಲಿ ನಿಜವಾಗಿರ್ತಕ್ಕಂಥ ಪ್ರೇಮ ನಿಷ್ಠಾ ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ, ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.